ಆತ್ಮಸ್ವರೂಪದ ಮಾಡಿಕೊಳ್ಳುವುದಾಗಿ ಅಥವಾ ಅದರ ಜ್ಞಾನ ಮಾಡಿಕೊಳ್ಳುವುದಾಗಿ ಇದು ಅಂತ ಹೇಳಿಲ್ಲ. ಆದರೆ ಅದರ ಅಚ್ಚ ಇಂದ್ರಿಯ ಮನಸ್ಸು ಪರಾಬುದ್ಧಿ ಬುದ್ಧೇ ಬುದ್ಧೇ ಪರಂ ಬುದ್ಧ ಸಂಸ್ಥೆ ಈಶತ್ವ ಮಹಾಬಾಹು ಕಾಮೂರು ದುರಾಸದನ್ನು ವಿಷಯ ಬರ್ತದೆ. ಯಾಕೆ ಅಂದ್ರೆ ಆತ್ಮಸ್ವರೂಪ ಯಾವುದು ಅಂತ ಏನು ಪ್ರತಿಯೊಬ್ಬರು ಒಂದು ದೃಢ ನಿಶ್ಚಯ ಅಥವಾ ಯಥಾರ್ಥ ಅಂತ ಗೊತ್ತಿಲ್ಲ. ಅದು ತನ್ನ ಮೂಲಭೂತ ಇಂಟ್ಯೂಷನ್ ಅಥವಾ ಮೂರು ಸ್ವಯಂ ಸಿದ್ಧ ತನ್ನ ಪರಮಾನುಭವ ತನ್ನ ಸ್ವತಂತ್ರವಾದಂತಹ ಒಂದು ಯಾವಾಗಲೂ ಇದ್ದಂತಹ ತನ್ನ ಸ್ವಸಂವೇದ್ಯ ನೆಲೆಸಿದೆ. ಅದೇ ಆತ್ಮ ಅಂತ ಉದ್ದೇಶ. ಬುದ್ಧಿಯಿಂದ ತಿಳಿಸಬಹುದಿಲ್ಲ, ಮತ್ತಿಗೆ ಗೋಚರ ಏನ್ ಬುದ್ಧೇ ಪರಂ ಬುದ್ಧ ಅಂದ್ರೆ ಕೃಷ್ಣನ ಆಧಾರ. ಕೃಷ್ಣ ಗೀತೆಯಲ್ಲಿ 3ನೇ ಅಧ್ಯಾಯದಲ್ಲಿ ಏನ್ ಹೇಳ್ತದೆ? ಹಿಂಗಂತ ತೋರಿಸಿದ್ದೀನಿ ಕೃಷ್ಣನಿಂದ ಅರ್ಜುನಿಗೆ ಇದು ಬ್ರಹ್ಮ ಇದು ಆತ್ಮ ಅಂತ ತೋರಿಸಲಿಲ್ಲ. ಅದ್ರ ಆಚೆಗೆ ಬುದ್ಧಿ ಆಚೆಗೆಂದು ಅದನ್ನು ತಿಳಿ ಅಂತ ಹೇಳಿ ತಿಳಿಯುವುದರಲ್ಲಿ ಆ ಅನುಭವನ ಗುರುತಿಸೋದು ತಿಳಿಯುವುದಿಲ್ಲ. ಬುದ್ಧಿಯಿಂದ ಆಚೆಗೆ ಯಾವ ಹೇಳ್ತದ ಮೇಲೆ ಮತ್ತೆ ತಿಳಿಯೋದು ಅರ್ಥ ಬುದ್ಧಿಯಿಂದ ಆಚೆಗೆ ಇಷ್ಟು ತಿಳಿಯುವುದು. ಅದು ಪ್ರತ್ಯಕ್ಷ ತಿಳಿಯುವುದರಿಂದ ಅನುಭವದಿದೆ. ತನ್ನ ಅನುಭವದಿಂದೇ ಆ ವಸ್ತುವನ್ನು ನಾವು ಯಥಾರ್ಥವಾಗಿ ಗುರುತಿಸಬೇಕಾಗಿದೆ. ಒಂದು ಯಾಕಂದ್ರೆ ಇದೊಂದು ನಮಗೆ ಒಬ್ಬರೊಂದು ಹವ್ಯಾಸ ಇರ್ತದೆ. ಏನು ಆತ್ಮನ ನೋಡ್ಬೇಕಂತ ಕೆಲವರಿಗೆ, ಆತ್ಮ ಕಾಣಿಸ್ಬೇಕಂತ ಕೆಲವರಿಗೆ ಆತ್ಮ ತಿಳಿಬೇಕಂತ ನಮ್ಗೆ ಇನ್ನೂ ತಿಳಿಯೋದು ಬುದ್ಧಿಯನ್ನು ತಿಳ್ಕೊಳ್ಳಿ ಪ್ರಯತ್ನ ಮಾಡ್ತಾರೆ. ಹ್ಯಾಂಗ ತಿಳಿಬೇಕು? ಯಾವ ಬುದ್ಧಿ ಕಕ್ಷೆಗಳಿಗೆ ಬರುದಿಲ್ಲ, ಬುದ್ಧಿ ಅಳತೆಯಿಂದ ಅಳಲಿಕ್ಕೆ ಬರುದಿಲ್ಲ. ಅದನ್ನ ಬುದ್ಧಿಯಿಂದ ಅಳಲಿಕ್ಕೆ ಹೋದ್ರೆ ಈಗ ತಿಳ್ಕೊಟ್ಟು ಈಗ ನಮಗೆ ಒಂದು ಎಣ್ಣೆ ಎಳಿಬೇಕಾಗಿದೆ, ಅದರ ಅಳತೆ ಬೇರೆ ಇರ್ತಾವ. ಈಗ ನಾವು ಉದ್ರ ತಿಳಿಬೇಕಾದ್ರೆ ಫೂಟ್ ಕಟ್ಟಿಗೆಯಿಂದ ಎಣ್ಣೆ ಎಳಲಿಕ್ಕೆ ಹೋದ್ರೆ ಸಾಧ್ಯ ಎಂದರೆ ಈ ಅಳತಿನೇ ಗೊತ್ತಿಲ್ಲ. ಬುದ್ಧಿಯ ಏನ್ ಪ್ರಮಾಣ ಎಲ್ಲ ಹಿಡಿಯುವುದಿಲ್ಲ. ಬುದ್ಧಿಗೆ ಅತೀತು ಅಂತ ಹೇಳಿ ಬುದ್ಧಿನ ಮತ್ತೆ ಅಲ್ಲಿಗೆ ಹೋಗ್ತು ಅಂದ್ರೆ ಎಷ್ಟು ತಪ್ಪು. ಇನ್ನು ತಿಳಿಯೋದು ಅಂದ್ರೆ ತಿಳಿದಾಡ್ತಿಲ್ಲಪ್ಪ ತಿಳ್ಕೊಂತಿದ್ದೀನಿ. ತಿಳಿಬೇಕಾಯ್ತು ಖರೆ. ಏನ್ ತಿಳಿಬೇಕಾದ್ರೆ ಬುದ್ಧಿ ಆಚೆಗೆ ತಿಳಿಬೇಕಾಯ್ತು ಹೊತ್ತಾಗಿ ಬುದ್ಧಿಯಿಂದ ಹಿಂಗೆ ಅಂತ ತಿಳಿಗೆ ಬರೋದಿಲ್ಲ. ಬುದ್ಧಿಯಿಂದ ಹಿಂಗೆ ಅಲ್ಲ, ಇನ್ನೊಂದು ಮನಸ್ಸಿನ ಹವ್ಯಾಸ. ಇನ್ನು ತಿಳಿಯೋದು ಅಂತ ತಿಳ್ಕೊಂಡು ಪ್ರಯತ್ನ ಮಾಡ್ತಾನೆ. ಎಷ್ಟೋ ಇಡೀ ಆಯುಷ್ಯ ಕಳೆದ್ರು, ಎಲ್ಲಾ ಶಾಸ್ತ್ರಗಳನ್ನು ಓದಿದ್ರು ಕಡೀಕ ಅವರು ಒಂದು ಉದ್ಗಾರ ಏನ್ ಬರ್ತದ ಇನ್ನು ತಿಳಿದಿಲ್ಲ ನಮಗೆ. ಎಷ್ಟು ಶಾಸ್ತ್ರಾಭ್ಯಾಸ ಇಷ್ಟು ಇನ್ನು ಬಹಳ ಮಾಡ್ಬೇಕು ಅನಿಸ್ತದೆ. ನಮ್ಗೆ ಸ್ವಂತ ಶಾಸ್ತ್ರಾಭ್ಯಾಸ ಆಗಿದೆ, ಅದಕ್ಕೆ ತಿಳಿಯೋದು ಅಂತ ಈಗ ನಾವು ತಿಳ್ಕೊತಾರೆ. ಅದು ತಪ್ಪ. ಬುದ್ಧಿಗೆ ತಿಳಿಲಾರ್ದೇ ತಿಳಿಬೇಕಾಗಿ ಅದರಂತೆ ಅದನ್ನು ಅನುಭವಿಸ್ಬೇಕು. ಇನ್ನೂ ಅನುಭವ ಬರೋದ್ರಿ ಅಂತ ಇಷ್ಟ ಒಂದು ಎಲ್ಲಾರ ಪತ್ರ ಹೇಳ್ತದೆ ಅನುಭವ ಬರೋದು ಅಂದ್ರೆ ಮೂಲ ಅನುಭವ ರೂಪನೇ ಇದೆ. ಬೇರೆಯಾಗಿ ಅನುಭವ ಬರ್ತಕ್ಕದ್ದು ಅಲ್ಲ. ಬೇರೆಯಾಗಿ ಬಂದ ಅನುಭವ ಹೋಗ್ತಾವ. ಯಾವಾಗಲೂ ಇಷ್ಟೇ ಬಂತು ಯಾವ್ದು ಬರ್ತದ ಹೋಗ್ತದೆ. ಹೌದಲ್ಲ, ಬೇರೆಯಾಗಿ ಬಂತಪ್ಪ ಅಂದ್ರೆ ಅದು ಹೋಗ್ತದೆ. ಯಾವಾಗಲ ಹೆಂಗ್ ಬರ್ತಾರಪ್ಪ ಹೋಗ್ತಾನ ಹೆಂಗ್ ಎಲ್ಲಾದ್ರೂ ಹಿಂದಿದ್ದೇನೆ ಯಾವ್ದು ಬರ್ತದೆ ಕಚೇರಿ ಅಂತ ಯಾವ್ದು ಬರ್ತದೆ ಅಂದ್ರೆ ಬಂದಕ್ಕೆ ನಿಜವಾದ ಅನುಭವ ಅಲ್ಲ. ತಿಳ್ಕೊಬೇಕು ಅಂದ್ರೆ ಪ್ರಯೋಜನ ಇರ್ಬೋದು. ಒಂದು ಅನುಭವ ಒಂದು ಒಳ್ಳೆ ಕಥೆ ಬಂದ್ರೆ ನಮ್ಗೆ ಆ ಮೂಲ ಅನುಭವಕ್ಕದು ಅದು ಪ್ರಕಟ ಮಾಡಿ ತೋರಿಸ್ಲಿಕ್ಕೆ ಕಾರಣವಾಗಿರ್ಬೋದು. ಅದೇನು ಇವೆಲ್ಲ ಅನುಭವಗಳಿದಲ್ಲ. ಆದ್ರೆ ಅನುಭವವೇ ಅಂತಿಮ ತಿಳಿಯುವಂತಹ ಒಂದು ಅದನ್ನು ಪಡಿಬೇಕು ನಾವು ಅಂತಿದ್ದು ಎಲ್ಲರದೊಂದು ಹವ್ಯಾಸದ. ಆದ್ರೆ ಆ ಅನುಭವ ನಡುವಿನ ಅನುಭವಗಳನ್ನು ಪಡೆದಾರದೇ ಪೂರ್ಣ ಅನುಭವ ಪಡಿಬಹುದು. ಅಥವಾ ನಡುವಿನ ಅನುಭವಗಳನ್ನು ಪಡೆದು ಅದರ ಮಾರ್ಫತ್ ಅದರ ಪರವಾಗಿ ಅಥವಾ ಅದನ್ನ ಅನುಭವಿಸಿ ಮುಂದೆ ಅನ್ನಿಸಬಹುದು. ಅದನ್ನು ನಿಜವಾಗಿ ಹೇಳಬೇಕಾದ್ರೆ ಆ ಪರಿಪೂರ್ಣ ಆತ್ಮಸ್ವರೂಪದಲ್ಲಿ ಬೇರೆಯಾಗಿ ಅನುಭವ ಇಲ್ಲ, ತೃಪ್ತಿ ಅನುಭವ ಇಲ್ಲ. ಹಂಗೆ ದೃಷ್ಟಾದರ್ಶನ ನೋಡಬೇಕು ಅಂತ ಬಹಳ ಮಂದಿ ಇದೆ. ಅದಂಕ ಅಗದಿ ಅದು ಎದೃಷ್ಟಂತ ನಷ್ಟಂ ಆತ್ಮ ಕಾಣಿಸ್ಲಿಕ್ಕೆ ಅಗೋಚರಿದ್ದಾನ ಅಂತ ಎಲ್ಲಾ ಶ್ರುತಿ ಹೇಳ್ತಿರ್ಲಿಕ್ಕಾಗಿ ನೋಡ್ಬೇಕು ಅಂತ ಹವ್ಯಾಸ ಇದು ಬಹಳ ದೊಡ್ಡ. ಇನ್ನೇನು ನೋಡಿ ಅದೊಂದು ರೀತಿ ಅದು ನೋಡಿ ಅದ್ರೊಳಗೆ ತನ್ನ ಎಲ್ಲಾ ಕಲ್ಪನೆ ಕಳ್ಕೊಂಡು ಅದ್ ಬಾಲ್ಯ ಎಲ್ಲ ಪರಿಪೂರ್ಣ ತ್ರಿಪುಟಿ ಅಡಗಿಸಿ
ಅದನ್ನು ನೋಡುವ ತ್ರಿಪುಟಿಯಿಂದೇ ಮೂಲಕವಾಗಿದೆ ಆ ತ್ರಿಪುಟಿನ ಅಡಗಿಸಿ ಹಾಗೆ ಅತಿ ಮುಟ್ಟುವಂತಹ ಒಂದು ಹಾಗೆ ಯೋಗ ಮಾರ್ಗದ ಅಷ್ಟೇ ಹೊರತಾಗಿ ಆದ್ರೆ ಜ್ಞಾನದಲ್ಲೇ ಇಲ್ಲದ ಅದು ನೋಡುವ ಇಲ್ಲೇ ಇಲ್ಲ ನೋಡ್ಬೇಕಂತ ಹವ್ಯಾಸ ಇರೋದಿಲ್ಲ, ಅದು ತಪ್ಪು. ಆಮೇಲೆ ತಿಳಿಬೇಕಂತ ಹವ್ಯಾಸ ಬಹಳ ಇರ್ತದೆ. ನೀವು ತಿಳಿಯೋದು ಮತ್ತು ಅದನ್ನು ಎಷ್ಟೆಷ್ಟು ಆದ್ರೆ ಬುದ್ಧಿಯನ್ನು ತಿಳಿದಕ್ಕೆ ಸಾಧ್ಯನೇ ಇಲ್ಲ ಅಂತ ಯಾಕೆ ಹ್ಯಾಂಗ ತಿಳಿದ್ರು ಯಾಕೆ ಸಾಧ್ಯ ಇಲ್ಲ? ಬುದ್ಧಿದು ಅಲ್ಪ ಅದು ಮಹಾನ್. ಒಂದು ಹುಲಿಯೊಳಗೆ ಆಕಾಶ ಹಾಕಿ ಯಾರ ಪ್ರಯತ್ನ ಮಾಡಿದ್ರೆ ಅಥವಾ ಆನೆ ಹಾಕಿ ಪ್ರಯತ್ನ ಮಾಡಿ ಹಾಕಬಹುದನ್ನು ಸಣ್ಣ ಹುಲಿ ತಂದು ಕೊಡ್ರಿ, ಅದೇ ನಮ್ಮ ಬುದ್ಧಿ. ಒಂದು ಆನೆಗತಿ ಯಾವ್ದು ಪರಮಾತ್ಮ ಸ್ವರೂಪ ಯಾಕೆ ಹಾದು ಹೊಡೋದು ನೀವು ಬೇಕಾದ ಕೊಡ್ಬೋದು, ದುಡ್ಡಲ್ಲಿ ಬೇಕಾ. ನಾವು ಒಂದೇನ ಪಾತ್ರೆ ತಗೊಂಡು ಗುಡ್ಡದ ಅದ್ರ ಗುಡ್ಡ ಹಾಕ್ಬಿಡ್ದ ಅದ್ರ ಗುಡ್ಡ ಹಾಕ್ಕೊಂಡು ಅದ್ರ ಹಿಟ್ ಪಾತ್ರೆ ಗುಡ್ಡದಲ್ಲಿ ಮಾಡ್ಕೊಂಡು ಏನ್ ಪರಿಣಾಮ ಏನಾಗ್ತದೆ? ಅದೇ ಗುಡ್ಡದ ಹೊಟ್ಟೆ ಅದೇ ಹೋಗ್ಬಿಡ್ತದೆ, ಮತ್ತೆ ಗುಡ್ಡ ಬರ್ತಲ್ಲ. ಹಾಗೇನಿದ್ರೆ ಎಲ್ಲಿ ಮನಸ್ಸು ಅಡಗ್ತದೋ ಅದು ಆ ವಸ್ತು ಹೊರತಾಗಿ ಮನಸ್ಸಿಂದ ಅಥವಾ ಬುದ್ಧಿಯಿಂದ ತಿಳ್ತಕ್ಕದ್ದಲ್ಲ ಅಂತ ತಿಳ್ಕೊಂಡು ಬುದ್ಧಿಗೆ ಆಗ್ರಹ ಆಗಿದೆ ಅಂತ ತಿಳಿಯೋದು. ಆ ಬುದ್ಧಿಯಿಂದ ಅರಿವು ಹವ್ಯಾಸ ಬಿಡ್ಬೇಕಂತ ಬುದ್ಧಿ ಏನ್ ಮಾಡ್ತಿರ್ಬಿಟ್ಟು ಜ್ಞಾನಿರು ದೃಶ್ಯ ದೃಷ್ಟಾದರ್ಶನ ಅಂತ ಪುಟಿ ಅದ ನೋಡುವಲ್ಲಿ, ತಿಳಿಯುವಲ್ಲಿಂದ ಜ್ಞಾತ ಜ್ಞಾನ ಅಂತ ತ್ರಿಪುಟಿ ಇದೆ, ಅನುಭವಿಸಿದ ತ್ರಿಪುಟಿ ಅಂತ ಅನುಭವಿತ ಅನುಭವ ಅಂತ ಅಲ್ಲಿ ತ್ರಿಪುಟಿ ಇದೆ. ಅದು ತ್ರಿಪುಟಿ ರಹಿತದ ಯಾವುದು ಆತ್ಮಸತ್ಯದ ತ್ರಿಪುಟಿಗೆ ಅತೀತದ ತ್ರಿಪುಟಿ ರಹಿತದ. ತ್ರಿಪುಟಿ ಅಂದ್ರೆ ಏನು ಬರ್ತದ ಹೋಗ್ತದೆ. ಮೂರು ಕೂಡ ಆದ ತ್ರಿಪುಟಿ, ಮೂರು ವಸ್ತುಗಳು ಬರ್ತಾವಲ್ಲಿ. ಮೂರು ಸಂಯೋಗ ಆದ್ರೆ ಅಂದ್ರೆ ಎರಡು ಸಂಯೋಗ ಮೂರನೇದು, ಮೂರು ಒಂದೇ ಕಾಲಕ್ಕೆ ಎಲ್ಲಿರ್ತಾವ ತ್ರಿಪುಟಿ ಅಂತ ಹೇಳ್ಕೊಳ್ತದೆ. ಅದು ಆತ್ಮ ಏಕಮೇವದ ಅಲ್ಲಿ ಮೂರು ಹೆಂಗಿದ್ದಾವು ಇಷ್ಟು ಸಾಮಾನ್ಯ ವಿಚಾರ. ಮೂರು ಎಲ್ಲಿ ಅಲ್ಲಿ ಒಂದದಂತ ಹೇಳಿ ಬರ್ತದೆ. ಮೂರು ಎಲ್ಲಿಲ್ಲ, ಮೂರು ಎಲ್ಲಿ ಅಡಗ್ತಾವ. ಅದು ಮುಖ್ಯ ತ್ರಿಪುಟಿಗಳು ಯಾವುದು? ಮೂರು: ದೃಶ್ಯ ದೃಷ್ಟಾದರ್ಶನ, ಜ್ಞಾತ ಜ್ಞಾನ, ಅಥವಾ ಅನುಭವಿತ ಅನುಭವ ತ್ರಿಪುಟಿಗಳವ. ಈ ಮೂರಕ್ಕೂ ಅವು ಆತ್ಮಸ್ವರೂಪದಿಂದ ಆಗೋತಿರೋದು. ಇದ್ರ ಮಾರ್ಫತ ಇದ್ರ ದ್ವಾರ ನಾವು ಅದನ್ನ ಆತ್ಮಸ್ವರೂಪದ ಅನುಭವ ಪಡಿಬೇಕು. ಅದಕ್ಕೆ ಆತ್ಮ ಬಂದಿನ ಹವ್ಯಾಸದ ಇದು ವ್ಯರ್ಥ ಹವ್ಯಾಸದ. ಇದು ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಈ ಅಳತೆಗೆ ಈ ಬುದ್ಧಿ ಅಳತೆ ಇರೋದಲ್ಲ, ಇದರಿಂದ ಈ ಅನೇಕತ್ವದಲ್ಲಿ ಕೆಲವು ಅಷ್ಟೇ ಮಾಡುವುದು. ಏಕತ್ವದಲ್ಲಿ ಬುದ್ಧಿ ನಡೆಯುವುದಿಲ್ಲ. ಬುದ್ಧಿ ಏನಾಯ್ತು ಲಯ ಆಗಿಬಿಡ್ತದೆ. ಎಲ್ಲಿ ಬುದ್ಧಿ ಲಯ ಆಗ್ತದೆ ಅದು ಆತ್ಮಸ್ವರೂಪ ಅಥವಾ ಬುದ್ಧಿ ಆಚೆಗೆ ಇಂದ್ರಿಯಾಣಿ ಪರಾಣ್ಯಾವು ಇಂದ್ರಿಯ ಮನಸ್ಸಸ್ತು ಪರಾ ಬುದ್ಧಿ ಯೋ ಬುದ್ಧೇ ಪರತಸ್ತು ಸಹ. ಬರತಃ ಅಂದ್ರೆ ಶ್ರೇಷ್ಠತ್ವ ಆಗ್ತದೆ, ಆಚಿಕಂತೂ ಆಗ್ತದೆ. ಶ್ರೇಷ್ಠನೂ ಅದೇ ಸರ್ವಶ್ರೇಷ್ಠ ಅಥವಾ ಆಚಿಕೂ ಅದು. ಬುದ್ಧಿ ಆಚೆಗೆ ಯಾವ್ದು ಅಂದ್ರೆ ಹೆಂಗ್ರಿ ಬುದ್ಧಿ ಆಚೆಗೆ ಅಂತೀರಿ? ಮತ್ತೆ ಬುದ್ಧಿನ ಬುದ್ಧಿ ಸಾಧನದ ಅದಕ್ಕೆ ಇಂಟ್ಯೂಷನ್, ಸ್ವಯಮಾನುಭವ, ಸ್ವತಂತ್ರವಾಗಿ ಸ್ವತಸಿದ್ಧವಾಗಿ ಸ್ವಯಮಾನುಭವವಾಗಿ ಅಖಂಡವಾಗಿ ತನ್ನಲ್ಲಿ ಬೆಳಗುವಂತಹ ಒಂದು ಏನೊಂದು ಆ ವಸ್ತು ಅದ ಅಥವಾ ಒಂದು ಸ್ಥಿತಿ ಅದ, ಒಂದು ಸ್ವರೂಪದ, ಅದನ್ನ ಅಂತರ್ಮುಖ ಆಗಿ ಅದನ್ನು ಗುರುತಿಸುವಂತಹ ಶಕ್ತಿ ಇವನಲ್ಲಿ ಬೇಕು ಸಾಧಕರಲ್ಲಿ. ಅದು ತಿಳಿಯ ರೀತಿ ಅದೇ ಅಂತ ಇಲ್ಲೇ ಇಲ್ಲ ಅಂದ್ರೆ ನಿರಾಕರಿಸಲು ಅಶಕ್ಯವಲ್ಲ. ನಿರಾಕರಿಸಿ ಕಡಿಗೊಂದು ನಿರಾಕರಿಸಲಾರಂತ ಒಂದು ವಸ್ತು ಸಿಕ್ಬಿಟ್ಟು ಅದೇ ನೋಡಪ್ಪ. ಅದು ತೆಗೆದು ಇಂದ್ರಿಯ ತೆಗೆದ, ಮನಸ್ಸು ತೆಗೆದ, ಬುದ್ಧಿ ತೆಗೆದ, ಮತ್ತು ಎಲ್ಲ ತೆಗೆದು ಇನ್ನೂ ಇಷ್ಟು ಎಲ್ಲ ತೆಗೆದ ಮೇಲೆ ಇನ್ನು ತೆಗಿಲಿಕ್ಕೆ ಬರಲಾರಂತ ಒಂದು ವಸ್ತು ಉಳಿತದೆ. ಉಳಿದು ಯಾಕಂದ್ರೆ ಇವೆಲ್ಲರೂ ಯಾವನ್ನ ಆಶ್ರಯಿಸಿಕೊಂಡವನು, ಇವೆಲ್ಲ ಹೋದ್ರು ಯಾವ ತಾನಾಗಿರ್ತದೋ, ಇದ್ರ ಮೇಲೆ ಎಲ್ಲ ಯಾವ ಅವಲಂಬನವನೋ ಅದು ಮಾತ್ರ ಯಾವ್ದ್ರ ಮೇಲೆ ಅವಲಂಬನಿದ್ರು ಅಂತ ಒಂದು ಸ್ವತಂತ್ರವಾದಂತಹ ಸ್ವಯಂ ಸಿದ್ಧವಾದಂತಹ ಅಖಂಡವಾದಂತಹ ಸ್ವಯಮಾನುಭವ ಪ್ರತಿಯೊಬ್ಬರಲ್ಲಿ ಇಂಟ್ಯೂಷನ್ ಅದೇ ನೀತಿಯಪ್ಪ ಅಂತ ಹೇಳುತ್ತೆ. ಈ ಆತ್ಮಸ್ವರೂಪ ನಿಶ್ಚಯ ಇದನ್ನು ಸರಿಯಾಗಿ ತಿಳ್ಕೊಬೇಕು. ಅದು ನಮ್ಮ ಹವ್ಯಾಸಗಳು ಹೋಗ್ತಾವ. ನಾವೇನ್ ಮಾಡ್ತೀವಿ ಅದೇ ನಾವಾಗಿದ್ದು ಕೂಡ ನಮ್ಮಲ್ಲಿ ಏನು ಭ್ರಮೆಗಳವ. ಇನ್ನೂ ತಿಳಿಯೋದು ನನಗೆ ಅಂತ ಎಷ್ಟೋ ಮಂದಿ ಅನಿಸ್ತಿತ್ತು. ಇನ್ನೂ ತಿಳಿಯೋದಲ್ಲ, ಎಷ್ಟು ಪ್ರಯತ್ನ ಮಾಡ್ಬೇಕು, ಎಷ್ಟು ವರ್ಷ ಆಯ್ತು ಇನ್ನೂ ತಿಳಿಯೋಲ್ಲ ಆತ್ಮ ಅಂತ ಹೀಗಂತಾರೆ. ತಿಳ್ಕೊತಲ್ಲ ಅಂದ್ರೆ ಎಲ್ಲ ವ್ಯರ್ಥ ಅಂತ ಹಿಂಗ ಏನು ತಿಳಿದಿಲ್ಲ ನನಗೆ, ನಾನು ಅಜ್ಞಾನ ಇದ್ದೀನಿ, ತಿಳಿದು ಏನ್ ತಿಳ್ಕೊಬೇಕಿದ್ದು ಹಿಂಗೊಂದು ಏನು ಒಂದು ಭಾವನಾ ಮಾಡ್ತೀನಿ. ಅದು ಇದ್ದುದ್ರೆ ಕಾಕೋತಿ ಗೊತ್ತೇನಿಲ್ಲ. ಸ್ವಯಮಾನುಭವ ಸ್ವಯಂ
ತನಗೆ ಪ್ರಕಾಶಿತವಾಗಿ ಸ್ವಯಂ ಪ್ರಕಾಶವಾಗಿ ಸ್ವಯಮಾನುಭವವಾಗಿ ಅಖಂಡವಾಗಿ ಯಾವ್ದು ಬರ್ತೋ ಅದನ್ನು ಬಿಟ್ಟು ಅದನ್ನು ಕಳ್ಕೊಂಡು ನಾವು ಬುದ್ಧಿಯಿಂದ ಇರಬೇಕಂತ ಒಂದು ಹವ್ಯಾಸ ಬಿದ್ದು ನಾವು ಅಲ್ಪಿದ್ದೀವಿ, ನಮ್ಗೆ ಏನ್ ತಿಳಿದಿದ್ವಿ ಸಾಧ್ಯ ಇಲ್ಲ, ಏನಿಲ್ಲ, ಇಷ್ಟು ನಾವು 12-20 ವರ್ಷ ಪ್ರಯತ್ನ ಮಾಡ್ತಿದ್ವಿ, ನಮ್ಗೆ ವ್ಯರ್ಥ ಆಗುದು, ಇನ್ನೂ ತಿಳಿಯಿಲ್ಲ ಅಂತ ಅದು ಇದೇ ಅಜ್ಞಾನ ಅನ್ಸುತ್ತೆ. ಬುದ್ಧಿ ಅಂತ ತಿಳಿಯುವುದಿಲ್ಲ ಅಥವಾ ಬೇರೆ ಆಗಿ ಅನುಭವಕ್ಕೂ ಬರುದಿಲ್ಲ. ಇದೊಂದು ಆತ್ಮನಿಷ್ಠೆಯಲ್ಲಿ ಒಂದು ನಮ್ದು ಎಲ್ಲಾ ಬಿಟ್ಟರೆ ಒಂದು ಅನುಭವ ಉಳಿದಿಲ್ಲ. ತೆಗೆದುಹಾಕಿ ತಿಳ್ಕೊಟ್ಟು ಎಲ್ಲಾ ತೆಗೆದುಹಾಕಿದ ಮೇಲೆ ಏನ್ ಉಳಿತದೋ ಏನು ಉಳಿದಿಲ್ಲ. ಅಷ್ಟೇ ಮನಸ್ಸು ತೆಗೆದುಹಾಕಿರಿ, ಇಂದ್ರಿಯ ತೆಗೆದುಹಾಕಿರಿ, ಮೊದಲು ಪ್ರಪಂಚ ಭಾವ ತೆಗೆದುಹಾಕಿದ್ರಿ, ಆಮೇಲೆ ಯಾವುದು ಜಗತ್ ಭಾವ ತೆಗೆದುಹಾಕಿದ್ರಿ, ಈ ದೇಹ ಭಾವ ತೆಗೆದುಹಾಕಿದ್ರಿ, ದೇಹದ ಮನಸ್ಸು ತೆಗೆದುಹಾಕಿದ್ರಿ, ಕಲ್ಪನಾ ಬಿಟ್ಟು ಎಲ್ಲಾ ಬಿಟ್ಟರೆ ತಿಳ್ಕೊಟ್ಟು ಎಲ್ಲಾ ಬಿಟ್ಟ ಮೇಲೆ ಏನ್ರಿ ಉಳಿತೋ ಉಳಿದಿಲ್ಲ. ಏನು ಉಳಿದ್ರೆ ಪಾರ ಮತ್ತಿರಿ ನೀವು ಹೇಳಿಕ್ ಬರ್ತಿರ್ಲಿ ಇಲ್ಲ. ಮತ್ತೆ ಏನ್ ಉಳಿದಂತ ಮತ್ತಿರಿ ಬರ್ತೀರಿ. ಏನ್ ಉಳಿದಿಲ್ಲ ಅಂತ ಹೇಳಿ ಉಳಿದಂತ ಹೇಳುವ ಉಳಿದಿಲ್ಲ ಅಂತ ಹೇಳುವ ಒಬ್ಬರಿದ್ದಿಲ್ಲ. ಅದೇನಿದೆ ಉಳಿದಂತ ಹೇಳ್ಬೇಕಾದ್ರೆ ಒಬ್ಬೇಕು, ಉಳಿದ ಹೇಳ್ಬೇಕು ಒಬ್ಬೇಕಲ್ಲ, ಅದು ಒಬ್ಬ ಇರ್ಬೇಕಂದಂಗ ಮೂಲದಲ್ಲಿ ಒಬ್ಬ ನೀವು ಇದ್ದೆ ಅಂತ ತಿಳ್ಕೊಂಡು ನೀವೆಲ್ಲ ಮ್ಯಾಲಿಂದ ಬರ್ತಾ ಹೋಗ್ತದೆ. ಅಂತ ಯಾವ ಕೇವಲ ಸ್ವರೂಪದ ವಿರಾಟ್ ಅದ್ಮೇಲೆ ಮತ್ತೆ ಹೇಳಿರ್ತಾರೆ ಎಲ್ಲ ನಿರಾಕರಿಸಿ ಅಶಕ್ಯವಲ್ಲ ಅಂತ ಯಾವ ವಸ್ತುದನು ಸ್ವಯಮೇ ಇದ್ದೇ ಇದ್ದೀನಪ್ಪ ನಾನು. ಅದನ್ನ ಇದ್ದದ್ದೇ ಅನುಭವ ಅಲ್ಲ, ಅದೇ ಅದು ನೋಡ್ಕೊಂಡ್ರೆ ಸಿದ್ದನೇ ಅದು. ಯಾಕೆ ಅಂಶಕ್ಕೊಂದು ನೋಡ್ಕೊಂಡ್ ಬರೋದಿಲ್ಲ. ನಾವೇನಿದೆ ಒಂದು ಭ್ರಮೆಯಿಂದ ಅಂದಿಮ ರೀತಿಯಿಂದ ಅದನ್ನು ಭಾವಿಸಿ ಅದರ ಪ್ರಾಪ್ತಿಗಾಗಿ ಹರಿಬಿಡುವಂತಹ ಒಂದು ಪ್ರವೃತ್ತಿ ಇದರಿಂದ ಇದ್ದು ಮಾಯ ಆಗಿಬಿಟ್ಟಂತೆ, ಇದ್ದು ಇಲ್ಲಂಕ ಆಗಿಬಿಟ್ಟದು. ಯಾವ ಸುತಸ್ಸಿದ್ದು ಅಖಂಡವಾಗಿ ಬೆಳಗ್ತದೆ, ತನ್ನ ಮೂಲ ಅನುಭವದ ಸರ್ವ ಆಧಾರ ಅಧಿಷ್ಠಾನದ ಅಂತ ಪರಿಪೂರ್ಣವಾದ ಆಪಿಸುವಂತಹ ಕಂಡುಕೊಂಡಿಲ್ಲ. ಇದು ಮಹತ್ವದ ಈ ಅನುಸಂಧಾನಕ್ಕಾಗಲಿ ಮುಂದಿನ ಎಲ್ಲ ಇದ್ಬೇಕು, ಮನನಕ್ಕಾಗಲಿ ಅನುಸಂಧಾನಕ್ಕೆ ಈ ಮೊದಲ ಆತ್ಮ ಸ್ವರೂಪದ ಯಥಾರ್ಥ ಗುರುತು ಆದ್ರೆ ಮಾತ್ರ ನಾವು ಮಾಡ್ಬೋದು. ಇಲ್ಲ ಮಾಡಿ ಸಾಧ್ಯನು? ಯಾರು ನಾವು ಅನುಸಂಧಾನ ಮಾಡ್ತೀವಿ ಅವ್ರು ಗುರ್ತಿರ್ಬೇಕಾಗ್ತದಲ್ಲ ಮೊದಲು. ಮತ್ತ ಗುರ್ತಿಲ್ಲ ಅವ್ರು ಅನುಸಂಧಾನ ಮಾಡ್ರಪ್ಪ, ಪ್ರೇಮ್ ಮಾಡ್ರಪ್ಪ ಅವ್ರ ಮೇಲೆ. ಯಾರೋ ಒಬ್ಬರ ಮೇಲೆ ಪ್ರೇಮ್ ಮಾಡ್ರಿ ಅಂದ್ರೆ ನೀವು ಮಾಡ್ಬೋದು. ಇಂಥವ್ರ ಮೇಲೆ ಮಾಡ್ರಿ ಅಂದ್ರೆ ಅವ್ರ ಮೇಲೆ ಪ್ರೇಮ್ ಮಾಡ್ಬೋದು. ಹಂಗೆ ಇಂಥದ್ದು ಅಂತ ಅನುಸಂಧಾನ ಮಾಡ್ಬೋದು, ಅದೇ ಆಸ್ತಿ ಉಳಿಸ್ಬೋದು ನಾವು. ಇಂಥದ್ದು ಮೊದಲು ಗೊತ್ತಾಗೋದು ಅತ್ಯವಶ್ಯಕ. ಇದು ಶ್ರವಣ ಮನನದ ಮುಖ್ಯವಾದ ಕಾರ್ಯ. ಶ್ರವಣದಲ್ಲಿ ತಿಳಿಸ್ಬೇಕು. ಇದೇ ನೋಡಪ್ಪ ಆತ್ಮಸ್ವರೂಪ, ಇದೇ ಆತ್ಮಸ್ವರೂಪ, ಇದೇ ಆತ್ಮಸ್ವರೂಪ ಅಂತ ಹೇಳಿ ಆತಪ್ಪ ಅಂದ್ರೆ ಹೌದು ಮನನ ಮಾಡಿ ಹೌದು ಅನಿಸುತ್ತೆ. ಆ ಸ್ಥಿತಿ ತನ್ನಲ್ಲೇ ಪ್ರಕಟವಾಗಿದ್ದನ್ನ ಯಾವ ಕಂಡುಕೊತಾನೆ ಅಂದ್ರೆ ಆತ್ಮನಿಶ್ಚಯ ಅವಂಗ ಆತ್ಮ ಸಿಕ್ಕ ಅಂತ ತಿಳ್ಕೊಂಡು ಅಲ್ಲಿವರೆಗೆ ಸಂಶಯ ಇದೆ. ಆತ್ಮ ಯಾರು ಏನೋ ಇಲ್ಲೂ ಇದ್ದಾನೋ, ಏನ್ ಸಿಗ್ತಾನೋ, ಏನ್ ಕಾಣಿಸ್ತಾನೋ, ಏನ್ ತಿಳಿತೀವೋ, ಎಲ್ಲರಿಗೂ ಯತ್ನಾನುಭವ ಎಂದೇ ಬೇಕು, ಯಾವ ಅನುಭವ ಗೊತ್ತಿಲ್ಲ ಏನಿಲ್ಲ. ಹೀಗೆ ನಾವು ಭಾವನೆ ಇಟ್ಟಿದ್ರೆ ಶ್ರವಣ ಮರಣದ ವಿಷಯ ಸರಿಯಾಗಿ ತಿಳ್ಕೊಂಡಿಲ್ಲ ತಿಳ್ಕೊಂಡು ನಾವು ನಮ್ ಶ್ರವಣ ಮಾಡ ಸರಿಯಾಗಿ ಹೇಳಿಕೆ ಬಂದಿಲ್ಲ. ಯಾಕಂದ್ರೆ ನೇತಿ ಮುಖದಿಂದ ಹೇಳ್ತದೆ, ವೇದ ಹೇಳ್ತದೆ, ಇತಿ ಮುಖದಿಂದ ಹೇಳಿಲ್ಲ. ನೈತಿ ಇದಲ್ಲ ಇದನ್ನ ನೇತಿ ಹೇಳಿದ್ರು ಅಳಿರುವುದೇ ಅದು ನೀತಿ ಮುಖದಿಂದ ಹೇಳ್ತದೆ. ಅದನ್ನ ಇದು ಇಂಥ ಮುಖ್ಯವಾದ ಜ್ಞಾನ ವಿಷಯ ಅದನ್ನ ನಾವೇ ಬಿಟ್ಬಿಡ್ತೀವಿ. ಅಂದ್ರೆ ಆತ್ಮನಿಶ್ಚಯ ಮುಖ್ಯವಾಗಿ ಮಾಡ್ಕೊಂಡು ಆತ್ಮಸ್ವರೂಪ ಯಥಾರ್ಥ ನಿರ್ಣಯ ಇಲ್ಲಿ ಅವ್ರು ಹೇಳಿದ್ರು. ಪ್ರಸಂಗಾಸ ಹೇಳ್ತಾ ಹೋಗ್ಲಾಗಿ ಈಗ ನೋಡೋ ಪ್ರಸಂಗ ಒಂದು ಆತ್ಮದ ಅನುಸಂಧಾನ ಮಾಡಿ ಆತ್ಮದ ಇದು ಹೇಳೋ ಮುಂದೆ ಆತ್ಮ ಯಾವುದು ನಿಮ್ಮ ದೃಢ ನಿಶ್ಚಯ ಇರ್ಲಿ ಅಂತ ಇದೊಂದು ಸಹಜವಾಗಿ ಅವ್ರು ಹೇಳ್ಯಾರೆ. ಅದನ್ನ ಆ ಪ್ರಕಾರ ಉಪಯೋಗಿಸ್ಬಿಡಿಲ್ಲ ತಮ್ಮ ನಿಶ್ಚಯದಲ್ಲಿ ಬಿಂಬಿಸ್ಬಿಡ್ಬೇಕು. ಎಷ್ಟು ಸುಲಭ ಅಂತ ಅದೇ ಕಂಡುಕೊಂಬಂದಿಲ್ಲ, ಮತ್ತೇನಿಲ್ಲ, ಅದೇ ಅದಪ್ಪ ಅಂತ ಇಷ್ಟು ನಿಶ್ಚಯ ಆದ ಮುಗಿದು ಎರಡೇನ್ ಬೇಕಾಗಿಲ್ಲ. ಹಿಂಗ ಹಾಂಗ ಅಷ್ಟು ಇಷ್ಟು ಹಿಂಗ ಯಾವ್ದು ಇಲ್ಲೇ ಇಲ್ಲ ಅಲ್ಲಿ. ಬುದ್ಧಿನ್ ಮಾತ್ರ ಹಿಂಗದ ಎಷ್ಟು ದೂರದಪ್ಪ, ಎಷ್ಟು ದೊಡ್ಡದ ಅಂತ ಹಿಂಗ ಇದೊಂದು ವಿಚಾರ ಬಂತ ಕೊಡ್ರಿ. ಆತ್ಮಸ್ವರೂಪ ಎಷ್ಟು ದೊಡ್ಡದ ವಿಚಾರ ಆಗ್ಲಿಕ್ಕೆ ಎಷ್ಟು ಇಟ್ಕೋದು. ಆಕಾಶ ಎಷ್ಟು ದೊಡ್ಡದು, ಕುಟ್ಯಾವದ್ ಮೈಲಿ ಅಬ್ಜಾವದ್ ಮೈಲಿ ಹಿಂಗೆ ಹೋದ್ರೆ ಅದಕ್ಕೆ ನೆಲೆ ಎತ್ಕೊಂಡು ಇಲ್ಲೇ ಇಲ್ಲ. ಎಷ್ಟು ದೊಡ್ಡದ, ಎಷ್ಟು ದೂರದ, ಯಾವ ಗುಣಧರ್ಮ ಮತ್ತದ, ನಾನಾ ಪ್ರಕಾರ ನಾವು ವಿಚಾರ ಹಾಕಿದ್ರೆ ಅದೆಂದು ನಮಗೆ ಬರ್ಲಾರ್ದು ಸಿಗ್ಲಾರ್ದು. ಶ್ರುತಿ ಗುರುಗಳೇ ಮತಿಸಿದರೆ ಅನುಭವ ಪ್ರಮಾಣವೇ. ಅನುಭವ ಪ್ರಮಾಣ ಮುಖ್ಯ ಅಂತ ಇದಕ್ಕೆ ಅನುಭವ ಪ್ರಮಾಣ ಅಂತ.
ಈ ಅನುಭವ ಪ್ರಮಾಣ ಅನೇಕ ಶಾಸ್ತ್ರಕಾರ ಹಿಡಿದೇ ಇಲ್ಲ, ದೊಡ್ಡ ತಪ್ಪಂತ. ಏನು ಪ್ರತ್ಯಕ್ಷ ಅನುಮಾನ ಆಗಮ ಈ ಮೂರಿ ಪ್ರಮಾಣದಂತ ಬಹಳ ಮಂದಿ ಬಹಳ ಶಾಸ್ತ್ರಕಾರ ಹಿಡಿದಾವ. ಈ ಅನುಭವನ್ನೇ ಅದೇನಾಗ್ಬಿಟ್ಟಿದೆ ಮತಭೇದ ಕಲಹಕ್ಕೆ ಕಾರಣಗೊತ್ತಾಗಿದೆ. ಶಾಸ್ತ್ರಗಳನ್ನು ತಾವು ಬೇಕಾದ ಶಾಸ್ತ್ರ ಮತ್ತವು ಬೇಕಾದ ಶಾಸ್ತ್ರ, ಈ ಅನುಭವ ಮಾತ್ರ ಹಂಗೆ ಬೇರೆ ಬೇರೆ ಇರಲಿಲ್ಲ, ಒಂದೇ ಆಗ್ತದೆ. ಇದು ಏಕವಾಕ್ಯದ ಆಗಲಿ ಸಾಧ್ಯ ಇದೆ. ಅನುಭವ ಪ್ರಮಾಣ ಹೇಳಿದ್ರೆ ಮಾತ್ರ ಏಕವಾಕ್ಯ ಸಾಧ್ಯ ಇದೆ, ನಾವು ಶಾಸ್ತ್ರ ಪ್ರಮಾಣ ಹೇಳಿದ್ರೆ ಸಾಧ್ಯ ಇಲ್ಲ. ಯಾಕಂದ್ರೆ ಅನೇಕ ಶಾಸ್ತ್ರಗಳು, ಒಬ್ಬ ಶಾಸ್ತ್ರದ ನಮ್ಮ ಶಾಸ್ತ್ರ ಮತ್ತೊಂದು ಶಾಸ್ತ್ರ ಬೇರೆ 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 ಆಗಿ ಜಗಳ ಶುರುವಾಗ್ತದೆ ಹೊರತಾಗಿ ಏಕವಾಕ್ಯದ ಸಾಧ್ಯ ಇಲ್ಲ. ಗುರು ಪ್ರಮಾಣ ಬರೇ ಗುರು ಪ್ರಮಾಣ ಹೇಳಿದ್ರೆ ಸಾಧ್ಯ ಇಲ್ಲ. ಗುರುಗಳು ಇದ್ದಾರೆ, ನಾ ಹೇಳಿದ ಕರೆ ಅವನು ಅನುಭವ. ಗುರು ಪ್ರಮಾಣ ಶಾಸ್ತ್ರ ಪ್ರಮಾಣ ಇದೆಯಲ್ಲ, ಇದಕ್ಕಿಂತ ಮುಖ್ಯವಾಗಿ ನಮ್ಗೆ ಅನುಭವ ಪ್ರಮಾಣದ ಹೆಚ್ಚಿನ ಪ್ರಮಾಣದ ಅಂತಿಮ ಪ್ರಮಾಣದ ಅದಕ್ಕೆ ಅವ್ರಿಗೆ ಶ್ರುತಿ ಗುರುಗಳಿ ಮತಿಸಿ ಜರೆ ನಿಶ್ಚಿತ ಅನುಭವ ಪ್ರಮಾಣವೇ. ಶ್ರುತಿ ಗುರುಗಳು ಏನ್ ಮಾಡ್ತಾರಪ್ಪ, ಅನುಭವ ಪ್ರಮಾಣ ತೋರಿಸ್ಕೊಡ್ತಾರೆ. ಇದೇ ಅನುಭವ ಪ್ರಮಾಣ, ಇದೇ ಶ್ರೇಷ್ಠದ, ಇದೇ ಅಂತಿಮದ, ಇದೇ ನಿಮ್ಮ ನಿಜ ಸ್ವರೂಪದಂತ ತೋರಿಸ್ಕೊಡ್ತಾರೆ ಶ್ರುತಿ ಗುರುಗಳು. ಅದು ಶ್ರುತಿ ಪ್ರಮಾಣ, ಅದು ಈ ಅನುಭವ ಪ್ರಮಾಣಕ್ಕೆ ಹೊಂದಿಕ್ಕಿದ್ದಂತಹ ಶ್ರುತಿಗಳಿಂದ ಅವೇ ನಿಜವಾದ ಶ್ರುತಿ ಪ್ರಮಾಣ, ಶಾಸ್ತ್ರ ಪ್ರಮಾಣ. ಈ ಅನುಭವಕ್ಕೆ ಹೊಂದಿ ಹೇಳುವಂತಹ ಗುರುಗಳೇ ಅವರೇ ನಿಜವಾದ ಗುರು ಪ್ರಮಾಣ. ಹೊರತಾಗಿ ಎಲ್ಲಾ ಗುರುಗಳು ಹೇಳಿ ಪ್ರಮಾಣ ಅಲ್ಲ. ಯಾವ್ದು ಬರೋಬರ ನನಗೆ ಯಾವ್ದು ಹೌದು ಅನಿಸ್ತದೆ, ನನಗೆ ಯಾವ್ದು ಅನುಭವ ಬರ್ತದೆ ಅದು ಹೇಳೋರೆ ಕರೆಯಲ್ಲ. ಏನೇನೋ ಎಷ್ಟು ಹೇಳಿದ್ರೆ ಎಲ್ಲಿಂದ ಸುದ್ದಿ ನಮ್ಗೆ ಗೊತ್ತಿರ್ಲಾರ್ದು ಹಿಂಗ್ ಬರೀ ಹೇಳಿದ್ರಿಂದ ಅದು ಸುಮ್ಮನೆ ನಮ್ಮ ಮನೆಯಿಂದ ಹೇಗೆ ನಮ್ಗೆ. ಅದಕ್ಕೆ ಅನುಭವಯುಕ್ತವಾಗಿ ಹೇಳುವಂತಹ ಗುರುಗಳು, ಅನುಭವ ತೋರಿಸಿಕೊಳ್ಳುವಂತಹ ಶಾಸ್ತ್ರ, ಆ ಎರಡು ಶಾಸ್ತ್ರ ಗುರು ಪ್ರಮಾಣಗಳಿಂದ ನೀವು ಅನುಭವವನ್ನು ಕಂಡುಕೋಬೇಕಾಗಿದೆ. ನಿಶ್ಚಿತವಿರದನುಭವ ಪ್ರಮಾಣವೇ ಮತಿ ಅಧೀನವೆನಿಸಿಕೊಂಡೇ ತೋರುತ್ತಿರುವಾಗ ಉಳ್ಕಿವೇನ ಮತಿ ಅಧೀನಲ್ಲಿ ಉಳ್ಕಿ ಪ್ರಮಾಣ ಮತಿ ಅಧೀನವೆಲ್ಲ ತೋರ್ತಾವಂತೆ. ಬುದ್ಧಿಯಿಂದ ನಿರ್ಣಯ ಮಾಡುದು, ಈ ಬುದ್ಧಿ ಬಿಟ್ಟು ನಿರ್ಣಯ ಇಲ್ಲ. ಬುದ್ಧಿ ಅಡಗದಲ್ಲಿ ಬುದ್ಧಿ ಎಲ್ಲ ಯಾರು ಆ ಬುದ್ಧಿಗಿದ್ದು ಆಚೆ ಯಾವ್ದಂದ್ರೆ ಬುದ್ಧಿಯಿಂದ ಅರಿದಲ್ಲಿ ಉಳ್ಕಿವೆಲ್ಲ ಇಂದ ಬುದ್ಧಿಯಿಂದ ಅರಿಯಬೇಕು. ಈ ಅನುಭವ ಪ್ರಮಾಣಕ್ಕೆ ಯಾಕೆ ಸರಿಯಾಗ್ಲಾರು ಅಂದ್ರೆ ಬುದ್ಧಿಯಿಂದಲೇ ಉಳಿಕೆ ಅವ್ರು ನಿರ್ಣಯ ಮಾಡಿಕೊಳ್ತಾರೆ. ಬುದ್ಧಿ ಆಚೆಗಿಂದು ಬುದ್ಧಿಯಿಂದ ಹೆಂಗೆ ನಿರ್ಣಯ ಮಾಡಬಹುದು? ಬುದ್ಧಿ ನಿರ್ಣಯ ಮಾಡಿದ್ರೆ ಬುದ್ಧಿ ಒಳಗಿನ ನಿರ್ಣಯ ಮಾಡೋದಿಲ್ಲ, ಬುದ್ಧಿ ಹೊರಗಿಂದ ಆಚೆಗಿಂದ ಹೆಂಗೆ ನಿರ್ಣಯ ಮಾಡ್ತಾರೆ. ಅಂದ್ರೆ ಬುದ್ಧಿ ಆಚೆಗೆ ವಸ್ತು ನಿರ್ಣಯ ಯಾವ ಶಾಸ್ತ್ರ ಮಾಡ್ಲಾರು. ಅದಕ್ಕೆ ಆಚೆಗಿನ ಅಂತ ಹೇಳೋದೇ ಅದರ ಬೋಧ ಹೊರತಾಗಿ ಪ್ರತ್ಯಕ್ಷವಾಗಿ ಇದು ಅಂತ ಹೇಳುವಂಥದ್ದು ಏನಾದ್ರು ಇದು ಎಂದು ಸಿಕ್ಕಿಲ್ಲ. ಅದೆಲ್ಲರೂ ಹಂಗೆ ಮಾಡ್ತಾರೆ. ಇದು ಒಂದು ಕೂಡಲೇ ಬೇಕು, ತಮ್ಮ ಕಲ್ಪನಾತ್ಮಕ ಏನಿದೆ ಬೇಕಾದ್ ಮಾಡಬಹುದು ಅಂತ. ಲೋಕಗಳನ್ನು ಕಲ್ಪಿಸಬಹುದು, ಆಕಾರವನ್ನು ಕಲ್ಪಿಸಬಹುದು. ಒಬ್ರು ಒಂದು ಆಕಾರ ಕಲ್ಪಿಸ್ತಾರೆ, ಒಬ್ರು ಮತ್ತೊಂದು ಆಕಾರ ಕಲ್ಪಿಸ್ತಾರೆ. ಇದೇ ಶಾಸ್ತ್ರ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಒಂದು ಏಕವಾಕ್ಯ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇತರ ಮೆನಿಪ ಪ್ರಮಾಣವೆಂತೋ ಮತಿಗ ವಿಷಯವನು ವಾಗಗೋಚರ ಸುತನೆ ಆತ್ಮವಿದೆಂದು ತೋರಿಸಲು ಹೆಂಗ್ ತೋರಿಸ್ಬಲ್ರು ಒಂದು ಮತಿಗೆ ಯಾವುದು ಸಿಲ್ಕಲಾರದು ನಿಲ್ಕಲಾರದು ಅದನ್ನು ಮತಿಯಿಂದಲೇ ಅವ್ರು ತೋರಿಸ್ಬೇಕಂತ ಕೊಡು, ಮತಿ ಗ್ರಾಹ್ಯವಾಗಿ ತೋರಿಸ್ಬೇಕಂತ ಎಲ್ಲಾ ಮಂದಿ ಎಲ್ಲಾ ಮತದವರು ಪ್ರಯತ್ನ ಮಾಡಿರ್ತಾರೆ. ಅವ್ರು ಹೆಂಗ್ತದೆ ಅವ್ರಿಗೆ ತೋರಿಸ್ ಶಕ್ಯದಪ್ಪ ಶಕ್ಯದ. ಇದೊಂದು ಅನುಭವ ಪ್ರಮಾಣೆಯಲ್ಲಿ ಪ್ರತ್ಯಕ್ಷವಾಗಿ ಶ್ರೇಷ್ಠವಾಗಿ ಯಾರು ಅಥವಾ ಮುಖ್ಯವಾಗಿ ಗ್ರಹಣ ಹೆಂಗಂದ್ರೆ ಹೆಂಗೊಂದು ನಿರ್ಣಯ ಮಾಡ್ತದ್ರು ಕೋರ್ಟ್ ನಿರ್ಣಯ ಮಾಡ್ತದೆ, ಸುಪ್ರೀಂ ಕೋರ್ಟ್ ಏನ್ ನಿರ್ಣಯ ಮಾಡ್ತದ ಅದ್ರ ಮುಂದೆ ಮತ್ತೆ ಯಾವುದಿಲ್ಲ. ಹಾಗೆ ಅನುಭವ ಪ್ರಮಾಣದ ಅಂತ ಪ್ರಮಾಣ ಇದೆ. ಅದನ್ನ ಯಾರು ಈ ಅಧ್ಯಾತ್ಮ ವೇದಾಂತ ತೋರಿಸ್ಕೊಡ್ತಾರೆ ಅಂತ ಆ ವೇದಾಂತ ಅನುಸರಿಸಿ ಆ ಅನುಭವ ಪ್ರಮಾಣದಿಂದ ತಮ್ಮ ಆತ್ಮಸ್ವರೂಪ ನಿಜವಾಗಿ ಕಂಡುಕೋಬೇಕು. ಮತಿಗ ಗೋಚರವಾದ ವಸ್ತುವ ಇತರವೆನಿಪ ಪ್ರಮಾಣಗಳನ್ನು ನಿಶ್ಚಿತವ ಮಾಡ ಸಮರ್ಥವಲ್ಲವತೀಂದ್ರಿಯವದಾಗಿ ಶ್ರುತಿಗಳು ರೂಪಿದ ತೆರದಿ ಸದ್ಗುರುಕೃತ ಮಹಾನುಗ್ರಹದಿ ತಿಳಿಯ ಕಲು ಅತುಲವಾದ ಪರೋ ಶ್ರುತಿಗಳು ಯಥಾರ್ಥವಾದ ಅದನ್ನು ಅನುಭವಯುಕ್ತವಾಗಿ ತಿಳಿ ಇನ್ನೊಮ್ಮೆ ಶ್ರುತಿಯನ್ನು ಶ್ರುತಿಗಳು ರೂಪಿದ ತೆರದಿ ಶ್ರುತಿಗಳು ಅರುಪಿದ ತೆರದಿ ನಿಜವಾಗಿ ಏನು ಆತಿ ಅಂತ ಶ್ರುತಿ ಹೇಳ್ತೀವಿ ನೀತಿ ಮುಕ್ತಿಯಿಂದ ಆ ತರದಿಂದ
ಸದ್ಗುರು ಕೃಪಾ ಮಹಾನುಗ್ರಹದಿ. ಗುರುಗಳ ಸಾಧನೆ ಸರಿಯಾಗಿ ತಿಳಿಸ್ಕೊಡ್ತಾರೆ, ಅವ್ರಿಗೆ ಗುರು ಅನ್ಬೇಕಂತ. ಯಾರಿಗೆ ಪರವಸ್ತುವನ್ನು ಸರಿಯಾಗಿ ಯಥಾರ್ಥ ತಿಳಿಸ್ಕೊಡ್ತಾರೆ ಅವ್ರು ಗುರು ಅನ್ಬೇಕು. ಅಂತ ಗುರುಗಳ ಅನುಗ್ರಹದಿಂದ ತಿಳಿಯಲ್ಪದು ಅತುಲವಾದ ಅಪರೋಕ್ಷದ ಅನುಭವದಿಂದಲದು ವೇದ್ಯ. ಅದು ವೇದ್ಯ ತಿಳಿಬಹುದು, ಅಪರೋಕ್ಷ ಅನುಭವವನ್ನು ಮಾತ್ರ ತಿಳಿಬಹುದು, ಸ್ವಯಂ ಅನುಭವವನ್ನು ಮಾತ್ರ ತಿಳಿಬಹುದು. ಹೊರತಾಗಿ ಈಗ ಎರಡು ಆಧಾರ, ಅದಕ್ಕೆ ಅಲ್ಲಿ ಮುಗಿಸ್ಲಿಕ್ಕೆ ಎರಡು ಸಹಾಯಭೂತವ, ಗುರು ಪ್ರಮಾಣ ಮತ್ತು ಶಾಸ್ತ್ರ ಪ್ರಮಾಣ. ಆ ಅನುಭವ ಸ್ಥಿತಿಯೇ ಅತುಲವಾದಂಥ ಸುಪ್ರಸಿದ್ಧವಾದಂಥ ಕೇವಲ ನಿಮ್ಮ ಅನುಭವ ಸ್ವರೂಪವನ್ನು, ನಿಜ ಸ್ವರೂಪವನ್ನು ತೋರಿಸ್ಲಿಕ್ಕೆ ಅವು ಸಹಾಯಭೂತವ. ಆ ಎರಡೂ ಸಹಾಯದಿಂದ ಇದನ್ನ ಯಾವ ನಿಶ್ಚಯ ಮಾಡ್ಕೋತಾನೋ ಅವ ಆತ್ಮ ತಿಳಿದ ಅಂತ ಹೇಳ್ಬೋದು. ಮತ್ತೆ ತಿಳಿದ ಅಂತ ಶಬ್ದ ಉಪಯೋಗ ಆಗ್ತದೆ. ಬುದ್ಧಿ ಇದೆ, ತಿಳಿದ ಅಂತ ಹೆಂಗಂತ ನೀವು ತಿಳಿದ ಮತ್ತೆ ಅದಕ್ಕೆ ಯಾವ ಎರಡು ಶಬ್ದ ಇಲ್ಲ ಏನು ಅದಕ್ಕೆ ಸಂಯುಕ್ತ ಶಬ್ದ ತಿಳಿದು. ಮೊದಲು ತಿಳಿದತ್ತ ತಿಳಿಯಿರಿ ತಿಳ್ಕೊಡಿ, ಜ್ಞಾನ ಕಲ್ಕೊಂಡು ತಿಳ್ಕೊತ ಬಂದಿರಿ. ಜ್ಞಾನೇ ಶ್ರೇಷ್ಠ ಅಂತ ಎಲ್ಲರೂ ಸಂಪೂರ್ಣ ಆ ಶ್ರೇಷ್ಠವಾದ ಏನು ಹೆಚ್ಚಿನ ಶಬ್ದ ಅದ್ರಲ್ಲಿ ಅದಕ್ಕೆ ಕೊಟ್ಬಿಟ್ಟಂತಾರೆ. ಒಳಗೆ ಇಲ್ಲಿ ಇದ್ರು ಕೂಡ ಹೆಂಗ್ ವೈರ್ಲೆಸ್ ಟೆಲಿಗ್ರಾಫಿ ಅಂದಂಗ. ಟೆಲಿಗ್ರಾಫಿ ಅಂದ್ರೇನು? ತಂತಿಗಳ ಮೂಲಕ ಸಂದೇಶ ಮೊದಲು ಕಳಿಸ್ತದೆ. ಇದರ ತಂತಿ ಇಲ್ಲದೆ ಕಳಿಸ ಶುರು ಮಾಡಿದ್ರು. ಅದಕ್ಕೆ ಟೆಲಿಗ್ರಾಫಿ ಅಂದ್ರೆ ಎಲ್ಲ ಎಲ್ಲ ಕಡೆ ಸುದ್ದಿ ಕಳಿಸೋದು ಎಲ್ಲ ನಿರ್ತಾ ಆಗ್ಬಿಟ್ಟಿತ್ತು, ಎಲ್ಲ ಕಡೆ ಸರಾಗಿಬಿಟ್ಟಿತ್ತು. ತಂತಿಯಿಂದ ಕಳಿಸೋದು ಅಂದ್ರೆ ಒಂದ್ ಸುದ್ದಿ ಮತ್ತೊಂದು ಕಳಿಸೋದು ಶಬ್ದ. ಇನ್ನು ತಂತಿ ಇಲ್ಲೇ ಕಳಿಸೋದು ಅದು ಅದಕ್ಕೇನೇನ್ ಬೇಕು? ತಂತಿ ಇಲ್ಲದೆ ತಂತಿಯಿಂದ ಕಳಿಸುವಂತ ವೈರ್ಲೆಸ್ ಟೆಲಿಗ್ರಾಫಿ ಅಂತ ಶಬ್ದ ಹೋಗ್ಲಿಲ್ಲ. ಟೆಲಿಗ್ರಾಫಿ ಶಬ್ದ ಹೋಗ್ತೀನಿ ವೈರ್ಲೆಸ್ ಹಾಕಿ ಹಾಕ್ತಾರೆ. ಹಾಗಿಲ್ಲದೆ ಇದು ಜ್ಞಾನ ಮುದ ಏನಂದ್ರ ಇದರಿಂದ ಆಚೆ ಜ್ಞಾನಾತೀತ ಜ್ಞಾನ ಅಂತ ಹಿಂಗ ಕೈ ಆ ಜ್ಞಾನ ಶಬ್ದ ಹೋಗಿಲ್ಲ ಈಗ ಅಂತ ಜ್ಞಾನ ತಿಳಿಯಂತೆ ತಿಳಿಯ ತಿಳಿ ಅಂತ ಹೇಳಿದ್ರು. ಅದು ಮರಂ ತಿಳ್ಕೊಂತ ತಿಳಿ ಅಂತ ಹೇಳಿ ಶಬ್ದ ಉಪಯೋಗ ಮಾಡಿದ್ರು ಕೂಡ ಯಾವ ರೀತಿ ತಿಳಿ ತಿಳ್ಬೇಕು ಇಲ್ದಂತ ತಿಳ್ಬೇಕು ಅಡಗಿದಂತ ಯಾವ ಸ್ವಯಮಾನುಭವ ಅದು ಇದ್ದದ ಹಿಂಗ ತಿಳಿ ಇದನ್ನ ತಿಳ್ಕೊ. ಅದ್ವಯಾನಂದ ಅದು ಮಾತ್ರ ಹಿಂಗದಪ್ಪ. ಏನು ವಸ್ತು ತೋರಿಸ್ಕೊಟ್ಟಿಲ್ಲ ಸ್ವಯಂ ಅಂತಂದ್ರೆ ಅದ್ವಯ ಒಂದು ಎರಡನೇ ತಿಂಗಳಪ್ಪ. ಆನಂದಾಮೃತ ಅಬ್ಧಿಯ ಸಮುದ್ರ, ಆನಂದಾಮೃತ ಸಮುದ್ರ, ಪೂರ್ಣ ಆನಂದ ಅದನ್ನ ನೀವು ಕಟ್ಕೊಂಡಿರ್ತಾರೆ. ನಾವೇನ್ರ ನಮಗ ಸ್ವಲ್ಪ ಶಾಂತವಾಗಿ ಕೂತು ಅದ್ರ ಹೆಚ್ಚು ವೇಳೆ ಅದ್ರೊಳಗೆ ನಾವು ನಿಮಗ್ನಾಗಿ ಎಲ್ಲಾ ಮರ್ತಿರುವಂತಹ ಅದೊಂದು ಪ್ರವೃತ್ತಿನೇ ಇಲ್ಲ. ಮೊದಲು ಹೊರಗಿನ ಭಾಳ ಜಗ್ತು ಅಂತ ಸರ್ವತಾಸಿ ಕೂತು ಇದ್ರೊಳಗೆ ನಿಮಗ್ನಾಗಿ ಎಲ್ಲ ಮರ್ತು ವ್ಯವಹಾರ ರಹಿತವಾಗಿರುವಂತಹದ್ರಿಂದ ಆ ವ್ಯವಹಾರ ಇಷ್ಟು ನಮ್ಮ ಪ್ರಭಾವ ಬೀರ್ಬಿಟ್ಟಿದೆ. ಎಲ್ಲೆಲ್ಲ ಅಷ್ಟು ಅರ್ಧ ತಾಸು ಕೂತು ಈ ಕಡ್ಕೊಂಬುವಂತಹ ಸ್ಥಿತಿ ನಮ್ಮಲ್ಲಿ ಬರೋದು ಕಾರಣ ಅಂತ ತಿಳಿದು ಅವ್ರಂತಾರೆ ಎಲ್ಲ ಸ್ವಲ್ಪ ನಿವಾಂತ ಕೂಡಪ್ಪ ಹಿಂಗದೇ ನೋಡ್ಕೊ. ಕೆಲವು ವೇಳೆ ನಿಧಾನ, ಕೆಲವು ವೇಳೆ ಕೆಲವು ವೇಳೆ ಏನಿಲ್ಲ ಏನಿಲ್ಲ ಅದ್ದಿ ಅದರ ಮುಳುಗಿ ಅದ್ವಯಾಮೃತ ಆನಂದ ಸಮುದ್ರ, ಆನಂದ ಸಮುದ್ರಲಿಕ್ಕೆ ಪರಿಪೂರ್ಣ ಆನಂದ, ಕೇವಲ ನಿಜಾನಂದ ಅದರೊಳಗೆ ಮುಳುಗಿ ಆ ರೂಪ ಆಗಿ ಮುಳುಗೋದ್ರೆ ಇಲ್ಲಿ ಹೆಂಗದ ಅದು ತಾನಾಗೋದು ಮುಳುಗುದು. ಅನ್ನವನ್ನ ಇಲ್ದಂಗೆ ನೋಡಿದ್ರೆ ಮುಳುಗದಂಗಾತು. ಅನ್ನ ಇದ್ದು ಏನ್ ಭಾವನೆ ಕಲ್ಪನೆಗಳು ಅವನ್ನೆಲ್ಲ ಬಿಟ್ಟಪ್ಪ ಅದು ಮುಳುಗಂಗ ಅದು ಇಲ್ಲಂಗ್ ಮಾಡ್ದಂಗಾತು, ಮುಳುಗಿದಂಗಾತು. ಎಲ್ಲ ಬಿಟ್ಟು ಅದು ಎಷ್ಟು ಸಮಾಧಾನ ರೂಪದ ಆನಂದ ರೂಪದ ಇದು ನೀವೇ ಕಂಡುಕೊಡ್ರಿ. ಈ ತರದ ಯಥಾರ್ಥವಾದಂತ ಆತ್ಮಸ್ವರೂಪದ ಅನುಭವವನ್ನು ಪ್ರಕಟ ಮಾಡ್ಕೊಂಡು ಆ ಅನುಭವ ಏನಿಲ್ಲ ಆನಂದಾಮೃತ ಅಭಿಯು ಅಲ್ಲಿ ಆನಂದಾಮೃತ ಸಮುದ್ರ ಪರಿಪೂರ್ಣ ಆನಂದ ರೂಪದ ಪರಮ ಶಾಂತಿ ಇದೆ. ಇದು ನಿಮ್ಗೆ ಕಂಡುಕೊಡ್ರಿ ಅಂತ. ತೋರುವ ಸಿದ್ಧ ಸುಮ್ಮನೆ ಇದ್ದು ಗೋಪನು ಮೂಕನಂದದಲ್ಲಿ ಸಿದ್ಧ ಸ್ವರೂಪ ಸಿದ್ಧ ಆನಂದ ಇದೆ ಅನುಭವಿಸಿದ್ದ ಮೂಕನದಲ್ಲಿ ಇರ್ತಾನಪ್ಪ ಅಂತ. ಅದೇನಿದೆ ಮೂಕನೇ ಇದೆ. ಹಿಂಗೆ ಆದಾಗ ಏನಿದೆ ಬೇರೆ ದೃಷ್ಟಿಯಿಂದ ಹೊರಗಿನ ಮಾತು ನೋಡ್ತಾರೆ ಮೂಕರಂತೆ ಕೂತಿರ್ತಾನಲ್ಲ, ಮೂಕರಂತೆ ಇರೋಲ್ಲಕ್ಕಂತ ಅಡ್ಡಿ ಇಲ್ಲ, ಮುಖದ ಆದ್ರೂ ಅಡ್ಡಿ ಇಲ್ಲ. ಆಗ ಇಂಥ ಹೆಚ್ಚಿನ ಆನಂದನ ಅನುಭವಿಸ್ತಾನಪ್ಪ, ಅನುಭವಿಸ್ಬೇಕು ನಾವು ಅಂತ ದಿನಾ ಎಷ್ಟು ವೇಳೆ ನಿವಾಂತವಾಗಿ ಶಾಂತವಾಗಿ ಕೂತು ಎಲ್ಲ ರೈತ ತಾನೇ ತಾನಾಗಿ ಅಲ್ಲಿ ಏನಪ್ಪ ಬರೇ ಸಮಾಧಾನ, ಬರೇ ಶಾಂತಿ, ಬರೇ ಆನಂದ,
ಬರೇ ಚೈತನ್ಯ, ಬರೇ ಒಂದು ಅನುಭವ, ಕೇವಲ ಅನುಭವ, ಬರೇ ಶಾಶ್ವತವಾದ ಅಸ್ತಿತ್ವ ಇಷ್ಟೇ ಉಳಿಸ್ಬೇಕಂದ್ರೆ ಅದಂದ್ರೆ ಅದೇ ನಿಮ್ದೇನು ಆತ್ಮಸ್ವರೂಪದ ಗುರುತು ಹೇಳಿದ್ರು ಕೇವಲ ಅಂತ ಹೇಳಿದ್ರು. ನಿಮ್ಮ ಕೇವಲ ಅನುಭವ ಮಾತ್ರ ಪ್ರಮಾಣ ಮಾತ್ರ ಗುರುತಿಸ್ತಕ್ಕಂಥದ್ದು ಅದು ವಸ್ತು ಲಕ್ಷಣ ಅದರಿಂದ ಪರಿಪೂರ್ಣ ಆನಂದ ಸ್ವರೂಪ ಅದೇ ತಾನಾಗಿ ಆ ಅಧಿಷ್ಠಾನ ರೂಪನೇ ತಾನಾಗಿ ಅಧಿಷ್ಠಾನದಂತ ಆನಂದ ರೂಪನೇ ತಾನಾಗಿ ಎಷ್ಟೋ ವೇಳೆ ಕಳೆದು ಅದರ ಶ್ರೇಷ್ಠ ಅದರ ಸುಖ ಅದರ ಶ್ರೇಷ್ಠವಾದಂತಹ ಸ್ಥಿತಿ ಇದೆ. ಅದನ್ನ ನಾವು ಕಂಡುಕೊಂಡಾಗ ಅದರ ಬಗ್ಗೆ ನಮ್ಮ ರುಚಿ ಅದನ್ನ ಯಾವಾಗ ಹಂಗಿರುವಂತ ನಮ್ಮ ಪ್ರವೃತ್ತಿ ಯಾಕೆ ನಾವು ಸ್ವಲ್ಪ ವೇಳೆ ಕೊಡ್ಲಾರ್ದನ್ನ ಕಂಡ್ಕೊಳ್ಳಿಲ್ಲ ಅಂದ್ರೆ ಪ್ರವೃತ್ತಿ ಆಗುದಿಲ್ಲ. ಉದ್ಧರಿಸಿ ಶ್ರುತಿ ಶಿರಗಳ ಆತ್ಮನ ಬದ್ದಲರಿಯದೆ ತಾವೇ ತಮ್ಮಳು ಬದ್ಧ ಮೌನದಲ್ಲಿರ್ಪುದರಿ ವಾದವೇ ಕಂದ ಮೌನಗಿರಪ್ಪ ಅನ್ನೋ ಅದೇ ನೋಡ್ಕೊಳ್ತಾರೆ. ಹಿಂಗ್ಯಾಕೆ ಮೌನ ಎಲ್ಲ ಕಡೆಗೆ ಮೌನಕ್ಕೆ ಬಂತಲ್ಲ, ಮೌನ ಏನ್ ಬಂತು ದೊಡ್ಡ ಮಹತ್ವ ಅಂತ ಹೇಳಿದ್ರೆ ಈ ಶ್ರುತಿಗಳು ಮೌನ ಹೊಂದ್ಯಪ್ಪ ಕಡೆಗೆ ನೀ ಯಾಕೆ ಬಂದು ಮೌನದ ಮಹತ್ವ ತಿಳ್ಕೊ ಎಲ್ಲಾ ಬಂದು ಶ್ರುತಿ ಹೇಳಿ ಹೇಳಿ ಕಡಿಕೆ ಅವರು ಮೌನ ತಳೆದ್ಬಿಟ್ಟು ಆ ಆತ್ಮಸ್ವರೂಪ ಸಲುವಾಗಿ ಅದ್ ನೀ ಆತ್ಮಸ್ವರೂಪ ಅನುಭವ ಸಲುವಾಗಿ ಮೌನ ತಿಳಿಯಲ್ಲ. ಮೌನ ತಿಳಿಯೋದಾಗೆ ಪ್ರಕಟ ಆಗ್ತದೆ. ಎಲ್ಲಿ ರಸ್ತ ಅಲ್ಲೇ ಎಲ್ಲಿ ಅಡಗ್ತದ ಅಲ್ಲಿ ಪ್ರಕಟ ಆಗ್ತದೆ. ಹೊರಗಿಂದ ಎಲ್ಲಿ ಅಡಗ್ತದೋ ಅದು ಪ್ರಕಟ ಆಗ್ತದೆ. ಹೊರಗಿನ ವಿಷಯ ಅಡಗದು ಅಡುಗು ಬಹಳ ಚಲೋ ಅದು ಪ್ರಕಟ ಆಗಿದೆ. ಶ್ರೇಷ್ಠವಂತ ಸ್ಥಿತಿ ಪ್ರಕಟ ಆಗಿದೆ. ಇಂಥ ಅಭ್ಯಾಸ ಏನಿದೆಲ್ಲ ನಾವು ದಿನಾಲು ಮಾಡ್ತಿದ್ವಿ. ಇನ್ನು ಮೊದಲಿಂದ ಸಂದರ್ಭ ದಿನಾಲಿಂದ ಈ ಆನಂದ ಇದ್ದು ಯಾಕೆ ಸಿಗೋದು ಆನಂದ ಅನುಭವಿಸೋದು ಸಿಗೋದು ಅದು ರುಚಿ ಹತ್ತು ಹೋಗ್ತದೆ. ಎಷ್ಟು ತಾನು ಕಂಡುಕೊಳ್ಳೋದ್ವಿ ಅಥವಾ ಕೆಲವು ಕಾಳೆ ಅದರ ನಿಮಗ್ನಾಗಿ ಅದರ ಆನಂದ ಇರುವಂತಹ ಒಂದು ಪ್ರವೃತ್ತಿ ಆಗೋದು. ರುಚಿ ತಗೊಳ್ತಪ್ಪ ರುಚಿನೇ ಯಾವ್ದು ವಸ್ತು ಹಾಕೋದು ಒಮ್ಮೆ ತಿಂದು ನೋಡಿ ರುಚಿ ಹತ್ತಪ್ಪ ಹಾಗೆ ಬೇಡ ಶುರು ಮಾಡ್ತೀವಿ. ಆ ರುಚಿ ಹಚ್ಕೊಳ್ಳಿಕ್ಕೆ ನಾವು ತಗೊಲಿಲ್ಲ. ನಗಿತ್ ಎದ್ದು ಹೋಗುದು, ನಗಿತ್ ಬಿಟ್ಟು ಹೋಗುದು. ಒಂದು ಏನಾದ್ರು 2 ಮಿನಿಟ್ ಕೂತಾಗ ಮಾಡ್ತಾನೆ ಸ್ವಲ್ಪ ಹೌದಲ್ಲ ಅನಿಸ್ತದೆ ಅನಿಸ್ತದೆ ಮತ್ತೊಂದು ಯಾವ್ದು ನೆನಪಾಗಿ ಕೆಲಸ ನೆನಪಾಗಿ ಎದ್ದು ಹೋಗ್ಬಿಡ್ತಾನೆ. ಹೌದಿಲ್ಲ, ರುಚಿ ಹತ್ತುವಷ್ಟು ವೇಳೆ ಸುತ್ತಾಗ ಕೂಡಿದ್ರೆ ಇದು ಇಲ್ಲ, ಇವನ್ ತಯಾರಿ ಇಲ್ಲ, ಇವನ್ ಪ್ರವೃತ್ತಿ ಇಲ್ಲ. ಅದು ಹೇಗೆ ಸಿಗ್ಬೇಕು, ಅದು ಆನಂದ ಹೇಗೆ ನಮ್ಗೆ ಹತ್ಬೇಕು. ಅದಕ್ಕೆ ಎಷ್ಟೋ ವೇಳೆ ಇರಲ್ಲ, ಅರ್ಧ ತಾಸಲ್ಲಿ ಏನು ನಾವು ಇದಕ್ಕಿಂತ ಹೆಚ್ಚು ಶ್ರೇಷ್ಠ ಯಾವ ಕೆಲಸ ಮಾಡೋದು ನಾನು ಹೇಳ್ತೀನಿ. ಇದನ್ನ ಬಿಟ್ಟು ಹೋಗಿ ಬಡಕ್ಕೆ ಓಡಿ ಹೋಗ್ಬರ್ತೀವಿ ನಾವು. ಇಲ್ಲನೇ ಏನ್ರೆ ಇದು ಸಾಮಾನ್ಯ ಕೆಲಸ, ಶ್ರೇಷ್ಠ ಕೆಲಸ ಅಲ್ಲೇ ಇದನ್ನ ಬಿಟ್ಟು ಅಲ್ಲಿ ಓಡಿ ಹೋಗ್ಬರ್ತೀವಿ. ಬದಲು ಯಾವ ಇದಕ್ಕಿಂತ ಹೆಚ್ಚು ಶ್ರೇಷ್ಠ ಕೆಲಸ ಮಾಡ್ತೀವಿ ಹೇಳ್ಬೇಕು. ಇದನ್ನ ಬಿಟ್ಟು ಹೋಗಿ ಮಾಡೋದಿರಿ ಅಪ್ರೇನ ಈಗ ಅಭ್ಯಾಸವನ್ನು ದಿನ ನಾವು ಮಾಡ್ತೀವಿ. ಯಾವಾಗಲೂ ಮಾಡ್ತೀವಿ. ಏನು ಮಾಡೋದಿಲ್ಲ, ಸುಮ್ಮನೆ ಇಟ್ಟು ಬಿಡುದು, ಇದಕ್ಕಿದ್ದಂಗೆ ಇದ್ದು ಬಿಡುದು. ವಿನಾಕಾರಣ ಬೇರೆ ಬೇರೆ ಆಗಿ ಬೇರೆ ಬೇರೆ ಗ್ರೂಪ್ ತಗೋದು, ಬೇರೆ ಬೇರೆ ಆಕಾರ ತಗೋದು, ಬೇರೆ ಬೇರೆ ಕಲ್ಪನೆ ಹಾಕೋದು, ಬೇರೆ ಸುಕ್ಕು ಮುಳುಕೋದು, ನಾವೇನು ದೊಡ್ಡ ಬೀಳ್ತೀವಿ. ಅದು ಬಿಟ್ಟು ಇರುವಂತಹ ಅಭ್ಯಾಸ ಇದೆಲ್ಲ ಕೂತು ಮಾಡಬೇಕು. ಆರಾಮಿದ್ದಾಗ ಸುವಾಗ ಮಾಡ್ತೀವಿ, ಬುರಾಗ ಮಾಡ್ತೀವಿ, ಯಾವಾಗ ತನ್ಮಯದಲ್ಲಿ ಇದೆ. ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳು ಒಮ್ಮೆಯ ತಮ್ಮ ಸ್ವರೂಪವ ಬ್ರಹ್ಮವೆಂದೇ ಬಗೆದು ಮಾಯಾ ವರ್ಣದಿಯರು ಉದಾಹರಣೆ ಕೊಡ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ ದೇವರಿಗೆ ಅವ್ರಿಗೆ ಈ ಅಜ್ಞಾನ ಮುಗಿಯುವ ಒಂದು ಸ್ವರೂಪ ಯಥಾರ್ಥವಂತ ಅಜ್ಞಾನ, ಅದ್ರ ಆನಂದ ಯಾವಾಗಲೂ ಅಂದುಕೊಂಡು ಇಷ್ಟು ಕರ್ಮಗಳು ಮಾಡಿ ಇರ್ತಿರ್ತಾರೆ. ಅವರು ಏನು ತಿಳ್ಕೊಂಡು ಸಣ್ಣ ಕೆಲಸ ಮಾಡಿ ಎಲ್ಲಿರ್ಲಿಕ್ಕೆ ಬರೋದು, ಜಗತ್ತು ನಿರ್ಮಾಣ, ಜಗತ್ತು ನಾಶ ಮಾಡುವಂತ ಭಯಂಕರ ಕರ್ಮ ಮಾಡಿಬಿಟ್ಟು ಅವರು ಅಲಿತಿರ್ತಾರಪ್ಪ ಅಂದ್ರೆ ಅವ್ರು ಯಾವಾಗಲೂ ಆತ್ಮನಿಷ್ಠಿರ್ತಾರೆ ಅಂದ್ಕೊಂಡು ಅಲಿತಿರ್ತಾರೆ. ಹಾಂಗ ಆ ದೇವತೆಗೆ ತೋರಿಸಿ ದೇವತೆಗೆ ಹ್ಯಾಂಗ ಯಾವಾಗಲೂ ಅಲಿಪ್ತವಾಗಿ ತನ್ನ ಆನಂದವಾಗಿ ಇರ್ತಾರೋ ಎಲ್ಲ ಕೆಲಸ ಮಾಡ್ಕೊಡ್ತೀವಿ. ಹಾಗ ನೀವಾದ್ರೆ ಏನಲ್ಲ ಈ ಆನಂದವಾಗಿ ಇರ್ರಿ ಅಂತ. ಇದೇನ ಸ್ವಲ್ಪ ಕೆಲಸ ಆದರ್ಶ ದುಡ್ಡನ್ನು ಕೆಲಸ ಬಹಳ ಯಕಶ್ಚಿತ್ತು ಸ್ವಲ್ಪ ಒಂದು ಮಾಡುವಂತ ಇಷ್ಟು ಜವಾಬ್ದಾರಿ ಬಹಳ ಕಡಿಮೆ. ವಿಚಾರ ಮಾಡಿ ನೋಡಿದ್ರೆ ಖರೇ ಜವಾಬ್ದಾರಿ ಮನುಷ್ಯ ಎಷ್ಟು ಇರ್ತದಪ್ಪ ಅದು ಬಹಳ ಕಡಿಮೆ ಇರ್ತದೆ. ಒಬ್ಬ ಮನುಷ್ಯ ಅವನೇ ನೀಗಿಸ್ಬೇಕಾದ್ರೆ ಬಹಳ ವಿಚಾರ ಮಾಡಿ ಬಹಳ ಹಚ್ಕೊಂಡು ಬಹಳ ವಿಚಾರ ಅವಶ್ಯ ಇದ್ದಂಥ ಇಂಥ ಕೆಲಸಗಳು ಎಷ್ಟವ ಅಂತಂದ್ರೆ ಬಹಳ ಕಡಿಮೆ ಅಂತ. ಎಲ್ಲ ಸಹಜ ಗೊತ್ತಾಗುವಂತಹದ್ದು ಅಂತ ಸೂಕ್ಷ್ಮ ಅಂತ ಇಲ್ಲಿ ಏನು ವ್ಯವಹಾರಗಳು ಅದು ನಮ್ಗೆ ಸಹಜ ಗೊತ್ತಿರ್ತದೆ. ಹಿಂಗ್ ಮಾಡಿದ್ರೆ ಹಿಂಗ ಮಾಡುವುದಪ್ಪ ಅಂದ್ರೆ ಮುಗಿದೋಗಲ್ಲ. ಹೆಚ್ಚಿನ ನಾವೇ ತಿಳ್ಕೊಂಡ್ವಿ ಅದೇ ಒಂದು ದೊಡ್ಡ ಗೂಢ ವಿಚಾರಕ್ಕೆ ಬೀಳ್ತೀವಿ ನಾವು. ಆ ಸರಳ ಮಾತಿಗೆ ಏನಿಲ್ಲ, ಗೂಢ ವಿಚಾರ ಮಾಡಿ ಅದನ್ನ ದಂಡಿ ಮುಗಿಸ್ಬೇಕಂತ ಮಾಡ್ತೀವಿ.
ಮತ್ತೆ ಪರಿಣಾಮ ಏನಾಗ್ತದೆ, ನಾವು ತೊಡಕೋತೀವಿ, ಆಸಕ್ತ ಆಗ್ತೀವಿ, ನಾವು ಇದ್ನ ಮುಖ್ಯ ಇದ್ದದನ್ನು ಬಿಡ್ತೀವಿ. ಹಂಗ್ ಮಾಡ್ಲಾರ್ದೆ ಈ ಸಾಮಾನ್ಯ ಸ್ವಲ್ಪ ಜೀವನ 2-3 ಜವಾಬ್ದಾರಿ ಇರ್ತಾವ. ಅವು ಬೀತು ತಾನೇ ಮೊದಲೇ ಅದು ಇದಾದ ಜಗತ್ತು ನಡೆದೇ ಇರೋದು. ನಾವೇನು ಹೊಸದಾಗಿ ಮಾಡ್ಬೇಕಾದ ಅಂಶ ಏನಿರುತ್ತೆ ಹೇಳಿ, ಅದ್ ನೀನೇ ಮಾಡುವಂಥದ್ದು ಇರ್ತದೆ. ನಿನ್ ಜವಾಬ್ದಾರಿ ನೀ ಅದು ಮಾಡಬಾರ್ದು. ಖರೆ ಅನ್ಯದ ಎಲ್ಲ ಪರಾವಲಂಬನೆ ಇದೆ. ನಾವೇನು ಈಗ ಮಾಡ್ಬೇಕಂತೀವಲ್ಲ, ಅವು ಎಷ್ಟೆಷ್ಟೋ ಹೊರಗಿನ ಸೆಟ್ಟಿನ ಮಾಡುವಂಥದ್ದು. ಅದನ್ನೇ ಸುಮ್ಮನೆ ಕಪ್ ಹಾಕಿ ಮಾಡೋದು. ನಿಂದು ಎಷ್ಟು ಭಾಗ ಸ್ವಲ್ಪ ಇರ್ತದೆ, ಇದು ಅಷ್ಟು ಮಾಡೋದು ಮುಗಿತಲ್ಲ. ಅಷ್ಟು ಮಾಡಿಬಿಟ್ಟು ಸಾಮಾನ್ಯ ತಿಳ್ಕೊಂಡು ಯಾವಾಗಲೂ ಅಭ್ಯಾಸ ಮಾಡ್ತೀವಿ. ಮಂತ್ರಿ ಅಭ್ಯಾಸ ಹೊರತಾಗಿ ನಿಮ್ಮ ಆನಂದ ನಿಮಗೆ ಕಟ್ಟಾಗುವುದಿಲ್ಲ ಅಂತ ಹೇಳಿ ಇಷ್ಟು ಸದಸ್ಯರು ಯಾವಾಗಲೂ ಇದ್ರು ಕೂಡ ಮತ್ತೆ ಬೆನ್ನು ಮಾಡಿದ ಪಾಲು ಇದ್ದಂಗೆ ಈಗ ಅಂತ ಕೊಡಿ, ಅದ ತಿರುಗಿ ನೋಡ್ಲಿ ಅಂತ ಕೊಡಿ. ಬೆನ್ನು ಮಾಡ್ಕೊತ ನಮ್ಮ ಪಾಲಿಗೆ ಇಲ್ಲ ಇಲ್ಲ. ಹಂಗ ಇದ್ದನ್ನೇ ನಾವು ಕಳ್ಕೊತೀವಿ. ಇನ್ನು ದೊರಕಿಸೋದಕ್ಕೆ ದೂರ ಅದು ಕಠಿಣ ಇತ್ತಂದ್ರೆ ಏನಿಲ್ಲ, ಸಿಕ್ಕೇ ಇದ್ದೀರಿ. ಸ್ವತಃ ಸಿದ್ಧಿದೆ, ನಮ್ ನಿತ್ಯ ಪ್ರಾಪ್ತದ. ಅದನ್ನೇ ಇದಕ್ಕಿದ್ದಂಗೆ ನಾವೇಂದ ಅದು ಆನಂದ ಅನುಭವಿಸ್ಲಿಕ್ಕೆ ನಮ್ ತಯಾರಿ ಇಲ್ಲ. ಅದ್ರಿಂದ ದುಃಖಿಯಾಗಿದ್ವಿ, ಆಸಕ್ತಿ ಆಗಿದ್ವಿ, ಚಿಂತಿಳಿದಿದ್ವಿ, ಬಹಳ ದೊಡ್ಡದನ್ನು ಭಯಾನಕ ಮಾಡ್ಕೊಂಡಿದ್ವಿ. ಹಂಗಿರ್ತದೆ, ದೊಡ್ಡದು ಮಾಡ್ತೀವಿ ನಾವು. ಏನ್ ಮಾಡ್ತೀವಿ ಅಂದ್ರೆ, ನಮ್ಮಲ್ಲಿ ಒಂದು ದುರ್ಬಿನಲ್ಲಿ ಗಡ್ಡಿ ಇಲ್ಲ. ದುರ್ಬಿನ್ ಇರ್ತಾವ ನೋಡಿ, ಸಣ್ಣ ಇರ್ತಾವ, ದೊಡ್ಡ ತೋರಿಸ್ತದೆ. ಹಾಗೆ ನಮ್ ದುರ್ಬಿನ್ ನಮ್ದು ಏನಂದ್ರೆ ಅಹಂಕಾರ, ಆಸಕ್ತಿ ಎಂಬ ದುರ್ಬಿನಿಂದ ಏಕಷ್ಟಿತವಾದಂತಹದ್ದು. ಆಗ ನಡೀತದೆ. ನೀವೇನು ಮನಿ ಮಾಡೋದಾಗ ಏನು ಇಲ್ಲ, ಆದ್ರೂ ನಾನೇ ಮಾಡ್ತೀನಿ ಎಂಬುವಂತಹ ಒಂದು ಅಭಿಮಾನದಿಂದ ಮಾಡ್ಬೇಕಂತ ತಿಳ್ಕೊಂಡು, ಆಗಿಲ್ಲ ಅಂದ್ರೆ ಅದು ಮಾಡ್ಬೇಕಂತ ಒಂದು ಹವ್ಯಾಸದಿಂದ, ವ್ಯರ್ಥ ಹವ್ಯಾಸದಿಂದ ನಾವು ದೊಡ್ಡದು ಮಾಡ್ಕೊಂಡು ನೋಡಿ ಯಾವಾಗಲೂ ಅದ್ರೊಳಗೆ ತೊಡ್ಕೊಳ್ತೀವಿ. ಹೆಂಗೆ ಅನುಸಂಧಾನ ಮಾಡಿ ಹೇಳ್ತೀವಿ ನಾವು, ಅನುಸಂಧಾನ ಅದೇ ಇದೆ. ಒಂದು ವಸ್ತುಗಳು ಅನುಸಂಧಾನ ಹೇಳ್ತೀವಿ ನಾವು. ಹೌದಲ್ಲ, ಅನುಸಂಧಾನ ಹೆಂಗ್ ಮಾಡೋಕೆ ಯಾರಿಗೆ ಹೇಳೋ ಕಾರಣ ಇಲ್ಲ. ಯಾಕಂದ್ರೆ ಒಂದು ಪ್ರತಿಯೊಬ್ಬರು ಒಂದು ಏನೇ ಅನುಸಂಧಾನ ಮಾಡಿದ್ದಾರೆ, ಮಾಡಿರ್ತಾರೆ. ಏನ್ ಮಾಡ್ಬೇಕು ಇಂಥ ವಿಕಸಿತ ವಿಷಯಗಳ ಹಣದ ಮಕ್ಕಳ ವಿದ್ಯಾಭ್ಯಾಸ ಚಿಂತೆ, ಮಕ್ಕಳ ನೌಕರಿ ಚಿಂತೆ, ಮಕ್ಕಳ ವಿದ್ಯಾಭ್ಯಾಸ ಚಿಂತೆ, ಮಕ್ಕಳ ಮಗನ ನಡತೆ ಚಿಂತೆ, ಅವನ ಮಗನ ಪ್ರಕೃತಿ ಚಿಂತೆ, ನಾನಾ ಪ್ರಕಾರ ಅಂತ ತಿಳ್ಕೊಡ್ತೀವಿ. ಅಥವಾ ರೊಕ್ಕ ಈ 2-3 ದಿವಸ ನಮ್ಮ ವಸ್ತು ಅದರದೇ ವಿಚಾರ ಕೆಲಸ ಮಾಡಿ ತಾನೇ ಎಲ್ಲ ಮಾಡ್ಬಿಟ್ಟು ಕೊಡೋದು. ಏನು ಇವ್ನ ಕೈ ಏನೂ ಇಲ್ಲ. ಆ ಮಗನ ಸ್ವಭಾವ ಇವ್ನ ಕೈಗಿಲ್ಲ, ಮಗನ ನಡತೆ ಸ್ವಭಾವ ಕೈ ಇವ್ನ ಕೈಗಿಲ್ಲ, ಮಗ ಅವಾಗ ಏನ್ ಸಿಗ್ಬೇಕು ಪ್ರಾಪ್ತವಿದೆ ಅದು ಹೊರಗಿಂದ ಅದು ಇವ್ನ ಕೈಗಿಲ್ಲ. ಏನು ಇಲ್ಲಿದ್ರು ಎಲ್ಲಾ ನಾನೇ ಕರ್ತಾ ಇದ್ದೀನಿ ಅಂತ ಒಂದು ಭಗವಾನ್ ಹಿಡ್ಕೊಂಡು ಅದರೇ ಚಿಂತನೆ ಮಾಡ್ಕೋತ ಅನುಸಂಧಾನ ಮಾಡ್ತಾರೆ. ಅನುಸಂಧಾನ ಮಾಡಿ ನಮ್ಗೆ ಫಲ ಸಿಗೋದಂತ ಅಷ್ಟೇ. ಯಾಕಂದ್ರೆ ವಿಷಯ ತಪ್ಪಿದ್ರಿ, ಅನುಸಂಧಾನ ವಿಷಯ ತಪ್ಪಿಟ್ಟಿಷ್ಟೇ. ಆ ಅನುಸಂಧಾನ ಬರಲಿ, ಈ ಅನುಸಂಧಾನ ಮಾಡಿ ಯಾವುದು ಆತ್ಮಾನುಸಂಧಾನ ಆಗೋಂಗಾಯ್ತು. ಆದ್ರೂ ಏನ್ ದೊಡ್ಡ ಭಯಂಕರ ಮಹತ್ವ ಅಲ್ಲ ಜಗತ್ತಿನೊಳಗೆ. ನಾವು ಪ್ರಾಪ್ತವೇ ತಿಳ್ಕೊಂಡಿವಿ. ಅದು ಅಪೂರ್ವದಲ್ಲಿ ಹೇಳ್ರು ದೊಡ್ಡ ನಾವು ಆನಂದ ಮಾನಸಕ್ಕೆ ಏನಾದ್ರು ನಾವು ಯಾರಿಗೂ ಅದು ಸಿಕ್ಕಿರಬಾರ್ದು. ಯಾಕ್ರಿ ಲಗ್ನ ಅಪೂರ್ವ ಎಲ್ಲ ಜಗತ್ತಿನೊಳಗೆ ಎಲ್ಲ ಲಗ್ನ ಆಗ್ತದೆ. ಇವತ್ತು ಲಗ್ನ ಮಾಡಿ ಏನು ಅದು ದೊಡ್ಡ ಮಗ ಲಗ್ನ ಒಂದು ಶ್ಲೋಕ ಸಿಕ್ಕರೆ ಯಾರಿಗೂ ಶ್ಲೋಕ ಯಾರಿಗೆ ಸಿಕ್ಕಿಲ್ಲ. ಈಗ 10 ಪಟ್ಟು 100 ಪಟ್ಟು ಕೊಟ್ಬಿಟ್ಟು ಸಿಕ್ಕುವಂತ ರೊಕ್ಕ ಇದೆ. ನೀ ಅದೇನ್ ದೊಡ್ಡ ಅಪೂರ್ವ ಬಹಳ ದೊಡ್ಡ ಶ್ರೇಷ್ಠ ರೀತಿಯ ಆಧಾರ ಏನ್ ಕೇಳ್ತೀನಿ. ನಿಮ್ ಪಾಲಿಗೆ ಹೋದ್ರೆ ಮಾಡಿಷ್ಟೇ ಹೊರತಾಗಿ ಅದ್ರ ಬಗ್ಗೆ ಆಸಕ್ತಾಗಿ ಇದನ್ನ ಕಳ್ಕೋತೀವಿ. ಹೇಳೋ ಉದ್ದೇಶ ತಿಳಿತಾರೆ. ಎದರ ಅನುಸಂಧಾನ ಮಾಡ್ಬೇಕು, ಅದ್ರ ಅನುಸಂಧಾನ ಮಾಡ್ಲಾರ್ದೆ ಅಂದ್ರೆ ಅನುಸಂಧಾನ ಹೆಚ್ಚು ಬೆಳೆಸಿ ಅದ್ರೊಳಗೆ ಬೆಳ್ಳ ಕಳಿತೀವಿ, ಇದನ್ನ ಕಳ್ಕೋತೀವಿ. ಆದ್ರೆ ಏನ್ ಮಾಡ್ತಪ್ಪ ಅಂದ್ರೆ ತಾಂಕ ಸಿಗಲೇ ಇಲ್ಲ, ಸತ್ಯ ಹಾರಿಸ್ತಂತ ಎರಡೂ ಬಿಡ್ತೀವಿ. ಒಂದು ಉಪಾಟ್ ಇರ್ತದೆ, ಕೆಳಗೂ ಅದು ಪಾಳಿರ್ತದೆ, ಮೇಲೂ ಪಾಳಿರ್ತದೆ. ಆದ್ರೆ ಎರಡೂ ಹಿಡಿಕೋದು ಒಬ್ಬ ಮಾಡಿದ್ರು, ಅದು ಎರಡು ಸಿಗ್ಲಿಲ್ಲ. ಮೊದಲು ಒಂದು ಹಾಕೊಂಡ ಹೇಳಿದ್ರಿ, ಆಮೇಲೆ ಇದನ್ನ ಹಾಕಿದಂತ ಅದು ತಿರುಗಿಸಿದ ಹತ್ರ ಆಗಿದ್ಬಿಟ್ಟು ಇದು ಹಾಕಿದ್ರೆ ಇದು ಉಳಿಲ್ಲ, ಮತ್ತೆ ಅದು ತಿರುಗಿ ನೋಡ್ಲಿಕ್ಕೆ ಹೋದ ಅದು ಉಳಿದ. ಅಂದ್ರೆ ಎರಡು ಹೆಂಗೆ ಹೋಗ್ತಾವ ಹಂಗಾಗಿ ನಮ್ದು ಅದು ಇಲ್ಲ, ಇದು ಇಲ್ಲ. ಸ್ವಲ್ಪ ವೇಳೆ ಅದು, ಸ್ವಲ್ಪ ವೇಳೆ ಇದು, ಸ್ವಲ್ಪ ಮಾಡ್ದಂಗಿದು ಹಂಗಲ್ಪ. ಒಂದು ಗಟ್ಟಿ ಹಿಡಿತಂತ ಇದು ಗಟ್ಟಿ, ಅದು ಸಾಮಾನ್ಯ. ಹಿಂಗಿಷ್ಟೊಂದು ನಮ್ಮಲ್ಲಿ ನಿಶ್ಚಯ ಆದ್ರೆ ಮಾತ್ರ ಇದು ನಮಗೆ ಸಿಗ್ತದೆ. ನಾವು ಅದೂ ಬೇಕು ಇದು ಬೇಕು, ಎರಡು ದಂಡೆ ಬೇಕಾಯ್ತು ತಿಳ್ಕೊಡು. ಎರಡು ದಂಡೆ ಅದು
ನಾವಿನಾಗ ಎರಡು ನಾವೇ ಕೂತ್ಕೊಂಡಿದ್ವಿ ನಮ್ದು ವಿಚಾರ. ಒಂದೇ ನಾವಿಲ್ಲ ಈಚೆ ಎರಡು ನಾವು ಕೂತ್ರಿ ನಾಲ್ಕು ಹೇಳ್ಕೊಂಡು ಹಚ್ಕೊಂಡು ಕಾಲಿಟ್ಟು ಎರಡು ನಾವು ತಂದು ಕೂಡಿಸಿದ ತಪ್ಪೊಂದು ಎರಡು ಬೀಳ್ತ ಅನ್ನೋದಿಲ್ಲ. ಹಾಗಾಗಬಾರ್ದು. ಒಂದ್ ಗಟ್ಟಿ ಹಿಡಿಬೇಕು. ನಾವು ಗಟ್ಟಿ ಹಿಡಿದೀವಲ್ರಿ ಮತ್ತೆ ಯಾಕೆ ಇದ್ರೆ ಹಿಡ್ರಿ ಅಂತ ಅದನ್ನ ಹೇಳಿಬೇಡ. ನಾವು ಗಟ್ಟಿ ಹಿಡಿದೇವಲ್ಲ ಮತ್ತೆ ನೀವು ಹೆಟ್ಟಿ ಒಂದು ಗಟ್ಟಿ ಅಂತ ಹೇಳಿದ್ಲು ಅದು ಹಿಡಿದು ನೋಡಿ ಅದನ್ನ ಬದಲಿಸ್ರಪ್ಪ ಅಂತ ಎಲ್ಲ ಹೇಳು ಸಾಧಾರಣ ನಮ್ಮ ಧ್ಯಾನ ಅನುಸಂಧಾನ ಅಭ್ಯಾಸ ಈ ಕಲಿಸಿ ಕೊಟ್ಟು ಧ್ಯಾನ ಹೌದೇ ಅನುಸಂಧಾನ ಬೇಕು ಹೌದೇ ಈ ಇದನ್ನ ಯಾವಾಗಲೂ ನಾವು ಮಾಡ್ತಿರ್ಬೇಕು. ಅಂದ್ರೆ ನಮ್ಗೆ ಆನಂದದಲ್ಲಿ ಪ್ರಕಟ ಬೇರೆ ಏನಿಲ್ಲ. ಮತ್ತೆ ಆನಂದದೇ ಯಾವಾಗ ಅಭ್ಯಾಸ ಮಾಡ್ತೀವಿ ಅಂದ್ರೆ ಆನಂದ ಸಿಗ್ತದೆ ಇಲ್ಲಿ ಕೇಳಿದ್ರೆ ಏನ್ ಹೇಳುದು? ಆನಂದ ರೂಪಾಯಿ ಇರ್ಲಿಕ್ಕೆ ಹೊತ್ತಿದ್ರಿ ಮತ್ತೆ ಆನಂದ ಸಿಗ್ತದೆ ಇಲ್ಲಿ ಕೇಳಿ ಮತ್ತೆ ನಿಮ್ಮ ಅಭ್ಯಾಸಗಳಿಗೆ ಆನಂದ ತಾನೇ ಅದಲ್ಲ ಸಿಗದ್ ಬೇಡ ಹೇಳೋ ಕಾರಣ ಏನು? ಈಗ ತಿಳಿದ ಅಭ್ಯಾಸ ಪ್ರತಿಯೊಬ್ಬರು ಮಾಡಬೇಕು ಅಂತ ಏನು ಸುಖ ಯಾಕೆ ಆಗೋದು? ಸುಖ ಯಾಕೆ ಸಿಗೋಲ್ರಿ? ಯಾಕೆ ನಮ್ಮ ಮತ್ತು ಅಸಮಾಧಾನ ಹೋಗೋದು? ನಮ್ದು ಹಿಂಗೆ ನಮ್ಗೆ ಪ್ರಶ್ನೆ ಇತ್ತಲ್ಲ ಅದಕ್ಕೆ ಸರಿಯಾದ ಉತ್ತರ ಇದೆ. ಅದನ್ನು ನಾವು ಶ್ರೇಷ್ಠ ಮನಸ್ಕೊಂಡು ಕರ್ತವ್ಯ ಮನಸ್ಕೊಂಡು ಅದರ ಚಿಂತನೆ ಮಾಡ್ಕೊತ ಆಸಕ್ತರಾಗಿ ನಾವು ಅದ್ರ ಬಗ್ಗೆ ಇರ್ತೀವಿ. ಆ ಸ್ವತಃಸಿದ್ಧ ಆತ್ಮಸ್ವರೂಪ ಜ್ಞಾನದಿಂದ ಅನುಭವದಿಂದ ಯಾವ್ದು ನಿಶ್ಚಯ ಮಾಡಿ ಅದನ್ನು ಬಿಟ್ಟು ಬಿಡ್ತೀವಿ. ಈಚೆ ಕಡೆ ಸ್ವಲ್ಪ ಬೆಳೆ ಕೊಡ್ಲಿಕ್ಕೆ ತಯಾರಿಲ್ಲ ದೇವ್ರು ಹೇಳಬೇಕಾದ್ರೆ. ಮತ್ತೆ ಆ ಕೆಲಸ ಈ ಕೆಲಸ ಆ ಕೆಲಸಗಳೇ ಬಹಳ ಮಹತ್ವ ಅಂತ ಕೊಡಿ. ಆ ಕೆಲಸಗಳೇ ನಮ್ಗೆ ತೊಡಕಿಸ್ತವೆ, ಕುದು ಕೊಡ್ತವೆ. ಆ ಕೆಲಸ ಅಕರ್ತವ್ಯ ಸ್ಥಿತಿ ಪರಿಪೂರ್ಣ ಆನಂದದ ಇದನ್ನ ಮರೆತು ಬಿಡ್ತೀವಿ. ಅದು ಕೆಲವು ವೇಳೆ ಅಕರ್ತವ್ಯ ಸ್ಥಿತಿ ಯಾಕೆ ಅನುಭವಿಸಬಾರ್ದು? ಕೆಲವು ಹಿಂಗ ಅನ್ಬಹುದು ಪ್ರಪಂಚ ನೀವು ಹೇಳ್ತೀರಿ ಕೈ ಮತ್ತೆ ಉಳಿತದ ನಾ ಹೆಂಗ ಬಿಡ್ರಪ್ಪ ಆ ದುಃಖ ಬಂದಾಗ ದುಃಖ ತಿಳ್ಕೊ ಅಲ್ಲಿಗೆ ತಿಳ್ಲಿಕ್ಕೆ ಬರ್ತದೆ. ಅದು ಯಾವಾಗಲೂ ಮಾಡ್ಬೇಕು ಇದೊಂದು ಸಿದ್ಧಾಂತದ ಬಾಜಿಬಿಡ್ದು ಸ್ವಲ್ಪ. ಅದು ದುಃಖ ಸುಖ ಹೌದಿಲ್ಲೋ ಇರುವಾಗ ಆನಂದದ ಇಲ್ಲೋ ಇದನ್ನೇ ಹೆಚ್ಚಾಗಿ ಮಾಡ್ಬಾರ್ದು. ದಿನ ಹೀಗೆ ಹೇಳ್ತೀನಿ ಎಷ್ಟು ಅವಶ್ಯಕ ಅಷ್ಟೇ ಮಾಡಿದ್ರೆ ಹೆಚ್ಚಾಗಿ ಮಾಡ್ಬಾರ್ದು ಅಂತ ತಾತ್ಪರ್ಯ ಇದೆ. ನಾವು ಇದಕ್ಕೆ ಏನ್ ಪ್ರಾಶಸ್ತ್ಯ ಮಹತ್ವ ಕರ್ತವ್ಯತಾ ಸಾಧನ ಕರ್ತವ್ಯ ಸಾಧನೆಯಿಂದ ಅದನ್ನ ನಾವು ಹೀಗಾದ್ರೆ ಬಿಟ್ಟದ್ದೇ ನಮಗೇನಂದ್ರೆ ಆನಂದ ಅನುಭವ ಬದಲಾದ ಕಾರಣ ತಿಳ್ಕೊಂಡು ಆ ಅನುಭವವನ್ನು ಅಖಂಡವಾಗಿ ಪಡಿಬೇಕು ಅಂತ ಉದ್ದೇಶ ಏನಿಲ್ಲ. ಸಾಧ್ಯ ಸಾಧನೆ ಬೇರೆ ಇಲ್ಲ. ಇದೊಂದು ತಿಳ್ಕೊಂಡು ಸಾಧ್ಯ ಸಾಧನೆ ಬೇರೆ ಇಲ್ಲ. ಸಾಧ್ಯ ಅಂದ್ರೆ ಸಾಧನ ಅಂದ್ರೆ ಸಾಧ್ಯ ರೂಪನೇ ಸಾಧನೆ, ಸಾಧ್ಯ ರೂಪ ಆಗಿರೋ ಸಾಧನೆ ಇಲ್ಲಿ ಅಂತ ತಿಳ್ಕೊಂಡು ಮತ್ತೆ ಬೇರೆ ಸಾಧ್ಯ ಇಲ್ಲ ಸಿಗುದು ಉಳಿದೇ ಇಲ್ಲೇ ಇಲ್ಲ. ಅಂದ್ರೆ ಸಾಧ್ಯ ರೂಪ ಆಗಿರುವಂತಹ ಏನು ಇದು ತಾನೇ ತಾನಾಗಿರುವಂತಹದ್ದು ತನ್ನ ಪರಮ ಶಾಂತಿಯಲ್ಲಿರುವುದು, ದ್ವಂದ್ವಗಳನ್ನು ರಹಿತವಾಗಿರುವುದು, ಸುಖ ದುಃಖಾದಿಗಳಿಂದ ರಹಿತವಾಗಿರುವುದು, ಚಿಂತೆ ಇತ್ಯಾದಿಗಳಿಂದ ಕರ್ತೃಭಾವದಿಂದ ರಹಿತವಾಗಿರುವುದು. ಇಂಥ ಅಖಂಡ ಅಭ್ಯಾಸವನ್ನು ನಾವೇನು ಯಾವಾಗಲೂ ಮಾಡಬೇಕು. ಯಾವಾಗಲೂ ಒಂದು ಹೆಂಗೆ ನಶೀಕೆ ಮಾಡಬೇಕು. ಒಂದೊಂದು ಬೆಳೆ ಹಾಕೋಬೇಕು. ಯಾವಾಗಲೂ ಅರ್ಥ ನಾವೇ ಮಾಡ್ತೀವಿ ಅಂದ್ರೆ ಅಚ್ಚಿ ಪ್ರವೃತ್ತಿ ಆಗ್ಲಾರ್ದೆ ಸುಮ್ಮನೆ ಯಾವಾಗಲೂ ಮಾಡ್ಬಿಡ್ತೀವಿ ನಾವು ಅಂದ್ಬಿಡ್ತೀವಿ. ಹಂಗಲ್ಲ, ಯಾವಾಗ ಅಂದ್ರೆ ನಸಿಕ್ಲಿ ಎದ್ದು ಕೂಡ ಸ್ವಲ್ಪ ಇದೇ ನಮ್ಮ ಪ್ರಾಧಾನ್ಯ ವಿಷಯ, ಪ್ರಾಧಾನ್ಯ ಮುಖ್ಯ. ನಮ್ಮ ಕರ್ತವ್ಯದ ಪ್ರಾಪ್ತವ್ಯದ ಇದೇ ಆಗಿರ್ಬೇಕು ನಮಗೆ. ಇದೇ ಮುಖ್ಯ ಲಕ್ಷಣ, ಸಾಧಕ ಲಕ್ಷಣ. ಎದ್ದು ಕೂಡಲೇ ಏನಿಲ್ಲ ನಾವು ಹೊರಗಿನ ಪ್ರಪಂಚದಲ್ಲಿ ಯಾವ್ದಾದ್ರು ಒಂದು ಕೆಲಸ ಅಥವಾ ಏನೋ ಪ್ರಾಪ್ತವಿದ್ದು ಅದನ್ನ ನಾವು ಲಕ್ಷ ತಗೊಂಡ್ಬಂದು ಅದನ್ನ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಅಂತ ತಿಳ್ಕೊಂಡು ದೇವ್ರು ಇಂಥ ಇವತ್ತೇನಪ್ಪ ಇಂಥಲ್ಲಿ ಹೋಗ್ಬೋದು, ಇಂಥ ಕೆಲಸ ಮಾಡ್ಬೋದು, ಇಂಥ ಭೇಟಿ ಆಗ್ಬೋದು, ಇಂಥಲ್ಲಿ ಇಷ್ಟು ರೊಕ್ಕ ಬರೋದು ತರ್ಬೋದು, ಹಿಂಗೆಲ್ಲ ಇಷ್ಟು ಅಂತ ಎದ್ದು ಕೂಡ ಅದನ್ನೇ ಮಾಡ್ತೀವಿ ನಾವು. ಎರಡು ದಿನ ಮಾಡಂಗಿಲ್ಲ. ಇಷ್ಟು ರೊಕ್ಕ ಬರೋದು ಯಾವಾಗ ಹೋಗೋದು ಕಲ್ಪ ಶುರು ಆಗ್ತದೆ ಅದನ್ನ ಅವೇನ್ ಮಾಡ್ಬೇಕು, ಸಾಧಕ ಏನ್ ಮಾಡ್ಬೇಕು, ಎದ್ದು ಕೂಡಲೇ ಒಂದು ಅರ್ಧ ತಾಸು ಜಗದ್ಭಾವ ರಹಿತವಾಗಿ ನಿದ್ದೆ ಮಾಡಿರ್ತಾನೆ. ಅದೇ ಜಗದ್ಭಾವ ರಹಿತವಾಗಿ ಧ್ಯಾನ ಮಾಡಪ್ಪ ಅಂತ ಅರ್ಧ ತಾಸು ದಿನ ಮುಂಜಾನೆ ಅಡ್ಡಲಿಕ್ಕೆ ಹೋಗ್ತು ವಾತಾವರಣಗಳು ಹೋಗಿ ಇದೇ ಆನಂದವಾಗಿ ಶಾಂತಿ ಅಥವಾ ಅದರಲ್ಲಿ ವಿಚಾರ ಅವಾಗ ಹೊರಕಲ್ಲ. ಅದನ್ನೇ ವಿಚಾರ ಮಾಡಿ ಮನನ ಮಾಡಿ ವಿಚಾರ ಮಾಡಿ ಅದನ್ನೇ ನಿರ್ಣಯ ಮಾಡಿ ಅದು ಅದರದೇ ಆನಂದ ವಿಶೇಷ ಆನಂದ ಒಳಕೊಡ್ಲಿಲ್ಲ. ಯಾವಾಗಲೂ ಎರಡು ತರದ ಅಭ್ಯಾಸ ಹೇಳಿದೆ. ನಿರ್ವಿಕಲ್ಪ ಅಭ್ಯಾಸ ಹೇಳಿದಂಗೆ ಇದೆ. ಸ್ವಯಂ ಸಿಕ್ತನ್ನ ಆನಂದ ಇರುವುದು ಅಥವಾ ನಾ ಆನಂದ ರೂಪದಲ್ಲಿ ಸತ್ಯ ಹಿಂಗೆ ಇದೆ. ಜಗತ್ ಮಿಥ್ಯ. ಈ ತರದ ವಿಚಾರ ಏನಿದೆ ಆ ವಿಚಾರ ಆದ್ರೂ ಆಗ್ಲಿ ಅಥವಾ ಧ್ಯಾನ ಏನು ಮುಂಜಾನೆ ಒಂದು ಅರ್ಧ ತಾಸು ಧ್ಯಾನ
ಕಾಕಲಾತಿ ಮಾಡುದು ನಿಮ್ಗೆ ಅಡ್ಡಾಡ್ಲಿಕ್ಕೆ ಹೋಗುದು. ಅಲ್ಲಿವರೆಗೆ ಪ್ರಪಂಚದ ಯಾವ ಕಲ್ಪನೆಯನ್ನು ಮತ್ತೆ ತರಬಾರದು. ಒಂದು ನೇಮ ಏನು ಹಾಕುವುದು. ಎಲ್ಲಿವರೆಗೆ ಮಾಡಿ ಮುಗಿಸಿ ಬಂದ ಮೇಲೆ ಪ್ರಪಂಚ ಏನದ ಹ್ಯಾಂಗದ ಏನ್ ಮಾಡುದು ಹಿಂದ ಅಲ್ಲಿ ತನಕನೂ ತಮ್ಮ ಸಂಬಂಧ ಇಲ್ಲ ಮಲಗಿ ಅಂತ ತಿಳ್ಕೊಳ್ಬೇಕು. ನಿಜವಾಗಿ ಏನೇ ಸಂಬಂಧ ವಿದ್ಯುತ್ ಖರ್ಚು ಮಾಡಿಕೊಂಡು ತಗೊಂಡಿರ್ತೇನೋ ಅದಕ್ಕೇನು ಪ್ರಪಂಚ ಹಾಳಾಗುದಿಲ್ಲ. ಏಳ್ದಾಗ ಮಾಡ್ಬೋದು ಮಕ್ಕಳು ಅಡ್ಡಿಲ್ಲ. ಮತ್ತೆ ಏಳ್ದಾಗ ಸಾಧನೆ ಮಾಡಿ ಹೆಂಗೆ ಇರ್ತದೆ ಅಂತಂದ್ರೆ ಮತ್ತೆ ಮಲ್ಕೆ ಅಂತ ತಿಳ್ಕೊಳ್ಳ ನೀವು ಪ್ರಪಂಚ ಹಾನಿ ಆಗ್ತದೆ ಕಷ್ಟ ಹಾಕಿದ್ರೆ ಇಷ್ಟು ಮಟ್ಟಿಗೆ ಇರ್ತೈತೆ ಎದ್ದು ಕೂಡಿ ಎಲ್ಲಿ ಹೋಗ್ತದೆ ನಮ್ ಬಿಟ್ಟು ಓಡ್ತದೋ ಹಂಗೆ ತಿಳ್ಕೊಂಡು ಏನು ಪ್ರಪಂಚ ಎಲ್ಲಿ ಬಿಟ್ಟು ಓಡ್ತೋ ಕೆಲಸ ಬಿಟ್ಟು ಓಡ್ತಾವ ಅಂತ ಎಲ್ಲಿ ಹೋಗುದಿಲ್ಲ ಹೋಗ್ತಾರೆ. ಒಂದು ಕೆಲಸ ಸರಿ ಕೂತ್ ಕೆಲಸ ಮುಗಿಸ್ಕೊತಾವ ಕಡಿಮೆ ಮಾಡ್ತಾರೆ. ಅದಕ್ಕೆ ಹೇಳಿದ್ರೆ ಮುಂಜಾನೆ ಒಂದ್ 2 ತಾಸು ವಾಂತ ಕಡಿಮೆ ಅದು ಸ್ವಭಾವನೆ ಆಗಿಬಿಡ್ತದೆ. ಹಿಂದಾಡೆ ಅದು ನಿಮ್ ವ್ಯವಹಾರ ಹೋಗ್ಬಿಡ್ತದೆ. ಸಾಮಾನ್ಯ ವ್ಯವಹಾರ ಇರ್ತದೆ. ಮತ್ತೆ ನಿಮ್ಮ ಶಾಂತಿ ಹೋಗಿಬಿಡ್ತದೆ. ಹೀಗೆ ಅಂದ್ರೆ ಯಾವಾಗಲೂ ಅಭ್ಯಾಸಪರ ಆಗಿರ್ತೀವಿ. ಏನಂದ್ರೆ ಈ ಎಲ್ಲಾರು ಎಲ್ಲಾ ಈ 5 ದಿವಸ ತೀವ್ರ ಅನುಭವಿಸ್ಬೇಕು. ಈ ಆನಂದವನ್ನು ಪಡಿಬೇಕು. ಇದ್ದ ಆನಂದ ವಿರುದ್ಧ ಮಾಡ್ಬೇಕಾಯ್ತಂಕ ಅದು ಕಠಿಣ ಐತೆ ಅಶಕ್ತಿ ಐತೆ ಅಂತ ಹೇಳ್ಬೋದು. ಇದ್ದನ್ನು ನಾವು ಇದು ಮಾಡ್ಲಿಕ್ಕೆ ಬರೋದು ಮಾಡಬೇಕಂತ. ಆಮೇಲೆ ಮಧ್ಯಾಹ್ನ ಇದರ ಸಂಬಂಧಿಸಿದ್ದು ನೀವು ಬೇಕಾದ್ ಮಾಡಿ ಭಕ್ತಿ ಜ್ಞಾನ ಭಕ್ತಿ ವಿಚಾರ ಮಾಡಿ ಮಾಡ್ಬೋದು. ಪ್ರಮಾದ ವಿಚಾರ ಮಾಡಿ ಮಾಡ್ಬೋದು. ಯಾವ್ದು ಬೇಕಾದ್ ಮಾಡಿದ್ರು ಕೂಡ ನಿಮ್ಮ ವೃತ್ತಿ ಅರಿತಿರ್ತದೆ ನಿರ್ಲಿಕ್ತಿರ್ತದೆ. ನಿಮ್ಮ ಸ್ವಂತದ ಪ್ರಪಂಚದಲ್ಲಿ ಹ್ಯಾಂಗ್ ಮಾಡ್ತೀರಿ ಆವಾಗಿನ ವೃತ್ತಿ ನೋಡ್ರಿ. ಈ ಭಕ್ತಿ ವಿಷಯಕ್ಕೆ ನೀವು ಮಾತಾಡ್ತೀರಿ ಆವಾಗಿನ ವೃತ್ತಿ ನೋಡ್ರಿ ಅದೇನಿರ್ತದ ಅಲಿತಿ. ಭಕ್ತಿ ವಿಷಯಕ್ಕೆ ನೀವು ಕೆಲಸ ಮಾಡ್ಬೋದು ಮಾತಾಡ್ಬೋದು ಗ್ರಂಥ ಓದ್ಬೋದು ವಿಚಾರ ಈ ತರದಲ್ಲೇ ನಾವು ಎಂದಲೇ ಬೆಳೆ ಕಳ್ಕೊತ ಹೋಗಿದ್ರೆ ಸತ್ಸಂಗತಿಯಲ್ಲಿ ಭಾಗಿಸ್ಬೋದು. ಇದು ನಮ್ಮ ಮುಖ್ಯ ಕರ್ತವ್ಯ ತಿಳ್ಕೋಬೇಕು. 2ನೇ ಕರ್ತವ್ಯ ಇರ್ತಾವ ಅದನ್ನ ಯೋಜನೆ ಮಾಡ್ಕೋಬೇಕು. ಮೊದಲು ಯೋಜನೆ ಮಾಡಿಟ್ರೆ ಬರ್ತೀವಿ ನಾವ್ ಹೇಗೆ ಏನ್ ಯೋಜನಾ 2ನೇ ಯೋಜನೆ ಮಾಡಿರ್ತೀವೋ ನಾವು 1 ತಾರೀಖು ಅಂತ ತಿಳ್ಕೊ 4ನೇ ತಾರೀಖು ಅಂತ ನಾವ್ ಎಷ್ಟು ಜಾಗೃತಿ ಇರ್ತೀವಿ. ಮೊದಲು 5-6 ಸಲ ವಿಚಾರ ಮಾಡ್ತೀವಿ. ತಾರೀಖಲ್ಲಿ 2ನೇ ಕೆಲಸದಲ್ಲಿ ಭಾಗವಹಿಸ್ತೀವಿ. ಮತ್ತೊಬ್ರಿಗೆ ಹೇಳ್ತೀವಿ. ಮತ್ತೆ ಏನ್ ಬೇಕಾದ ಖರ್ಚಿಗೆ ರೊಕ್ಕ ತಯಾರು ಮಾಡ್ತೀವಿ. ಎಷ್ಟು ತಯಾರು ಮಾಡ್ತೀವಿ ಕೋಟಿ ಕೆಲಸ ಹೆಂಗಾಗ್ತದೆ. ಮತ್ತೆ ಇದು ಸಾಧನ ಇದ್ದ ನಾವು ಸಪ್ತಾಕ್ ಮಾಡ್ರಿ ಅಂದ್ರೆ ನೋಡಂತ ಅವಾಗ ಅಂತ ಅವಾಗ ಏನ್ ಬರ್ಬೇಕು. ಮೊದಲು ಯೋಜನೆ ಮಾಡಿದ್ರೆ ಸಾಧ್ಯ ಇಲ್ಲ. ಆವಾಗ ಏನಾದ್ರು ಅಂತ ನಿಮ್ಗೆ ತೊಂದರೆ ಬರುವೇ ಏನಾದ್ರು ಅಂತ ಕಾರಣ ಬರೋದೇ. ಆದ್ರೆ ಈ ಅಭ್ಯಾಸಕ್ಕೆ ನಾವು ಈ ತರದ ಜಾಗೃತಿ ಇಟ್ಟು ಅಭ್ಯಾಸ ಮಾಡ್ಕೊಂಡು ಸುತ್ತಾಗ್ತದೆ. ಎಲ್ಲ ಹೇಳೋದು ಉದ್ದೇಶ ಒಂದೇ. ಎಲ್ಲಿ ಈ ಅಭ್ಯಾಸ ಬಂದು ಹೆಚ್ಚೆಚ್ಚಾಗಿ ಮಾಡಿ ನಿಮ್ಮ ಆನಂದವನ್ನು ಪಡ್ಕೊಂಡು ನಿಮ್ಮಲ್ಲೇ ಉದ್ಗಾರ ಬಿಡ್ಬೇಕು. ಆನಂದ ಇದ್ದೀನಿ ಏನು ದುಃಖ ಇಲ್ಲ ಏನು ನಮ್ಮಂತಹ ಇಷ್ಟು ಬರುವವರೆಗೆ ಈ ಅಭ್ಯಾಸ ಹೆಚ್ಚೆಚ್ಚಾಗಿ ಮಾಡ್ರಿ ಅಂತ ಇಷ್ಟು ಹೇಳಿ चिदंबरेश्वर महाराज की Maharaja
ಎಲ್ಲರೂ ದಯಮಾಡಿ ತಾವು ಕೂತಲ್ಲಿದ್ದಲೇ